ಆರೋಗ್ಯ ಸಂಜೀವನಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಶಾಂತ್, ನಮ್ಮ ಹೋಮಿಯೋಪತಿ ವತಿಯಿಂದ. ಇವತ್ತಿನ ವಿಷಯ ಅನ್ನೋದು ಬಂದ್ಬಿಟ್ಟು ಆರ್ಥರೈಟಿಸ್. ಈ ಒಂದು ಕಾಯಿಲೆಗೆ ನಾವು ಡಿಫೈನ್ ಮಾಡಬೇಕು ಅಂದಲ್ಲಿ ಆರ್ಥೋ ಅಂದ್ರೆ ಜಾಯಿಂಟ್, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್. ಅಂದ್ರೆ ಯಾವಾಗ ಒಂದು ಜಾಯಿಂಟ್ ಅಲ್ಲಿ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಅದು ಹುಟ್ಕೊಳಕ್ ಶುರು ಆಗ್ತಾ ಇದೆ, ಅದ್ರ ಮೂಲಕ ಈ ಒಂದು ಜಾಯಿಂಟ್ ಅಲ್ಲಿ ಸಮಸ್ಯೆ ಅಥವಾ ನೋವು ಅನ್ನೋದು ಉಂಟಾಗಕ್ ಶುರು ಆಗೋದು, ಆ ಒಂದು ಸ್ಥಿತಿನ ನಾವು ಆರ್ಥರೈಟಿಸ್ ಅಂತ ಹೇಳ್ತಾ ಇದೀವಿ. ತುಂಬಾನೇ ಕಾಮನ್ ಆಗಿ ಸಫರ್ ಆಗುವಂತ ಒಂದಿಷ್ಟು ಆರ್ಥರೈಟಿಸ್ ಗಳು ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ನೋಡೋದಾಗಿದ್ರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ಬೋದು, ರೊಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ಬೋದು, ಗೌಟಿ ಆರ್ಥರೈಟಿಸ್ ಅಂತ ಹೇಳ್ಬೋದು, ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ಬೋದು, ಈ ಒಂದು ವೈರಲ್ ಆರ್ಥರೈಟಿಸ್ ಅಥವಾ ಚಿಕನ್ ಗುನ್ನೆ ಅಂತ ಕೂಡ ಹೇಳ್ಬೋದು. ತುಂಬಾನೇ ಕಾಮನ್ ಆಗಿ ಕಾಡ್ತಾ ಇರೋದು ನೋಡ್ತಾ ಇದೀವಿ. ಎಷ್ಟೋ ಜನ ಏನ್ ಮಾಡ್ತಿದ್ದಾರೆ, ಆ ಮೇಲ್ಗಡೆ ನೋವು ಬರ್ತಾ ಇದೆ ಅಥವಾ ಒಂದು ಜಾಯಿಂಟ್ ಅಲ್ಲಿ ಊತ ಕಾಣಿಸ್ಕೊಳ್ತಾ ಇದೆ ಅಂದಾಗ ಆ ಮೇಲ್ಪಟ್ಟಿಗೆ ಆ ಒಂದು ನೋವಿಗೆ ಮಾತ್ರ ಟ್ರೀಟ್ಮೆಂಟ್ ತಗೋತಾ ಇರೋದು ನೋಡ್ತಾ ಇದೀವಿ. ಇಲ್ಲಿ ನೋವು ಅನ್ನೋದಕ್ಕಿಂತಲೂ ನೋವು ಹಿಂದ್ಗಡೆ ಏನ್ ಕಾರಣಗಳಿದೆ ಆ ಕಾರಣನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೀತಿ ಒಂದು ಟ್ರೀಟ್ಮೆಂಟ್ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ. ಈಗ ಎಷ್ಟೋ ಜನ ಪೇಷಂಟ್ಸ್ ಅಲ್ಲೂ ಕೂಡ ನೋಡ್ತಾ ಇದೀವಿ ಅಲ್ಲ, ಈಗ ರಸ್ಟಾಕ್ಸ್ ಆಗಿರ್ಬೋದು, ಪಲ್ಸಟಿಲಾ ಆಗಿರ್ಬೋದು, ಎಷ್ಟೋ ಒಂದು ಪೇಷಂಟ್ ಗಳಲ್ಲಿ ಈ ರೀತಿ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಆ ಒಂದು ಸಮಸ್ಯೆಯಿಂದ ಸಂಪೂರ್ಣ ಹೊರಬರಕ್ಕೂ ಹೆಲ್ಪ್ ಆಗ್ತಾ ಇದೆ. ಹಾಗಂತ ಅದೇ ಒಂದು ಮೆಡಿಸಿನ್ಸ್ ಎಲ್ಲರಲ್ಲೂ ಉಪಯೋಗ ಆಗುತ್ತೆ ಅಂತಲ್ಲ. ಈ ಒಂದು ಹೋಮಿಯೋಪತಿ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಇಂಡಿವಿಜುವಲ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುವಂತದ್ದು. ಅದ್ರ ಜೊತೆಗೆ ನಿಮ್ಗೆ ಯಾವ ರೀತಿ ಮೆಡಿಕೇಶನ್ ಸೂಟ್ ಆಗುತ್ತೆ, ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಅದ್ರ ಮೂಲಕ ನಾವು ಚಿಕಿತ್ಸೆ ಅನ್ನೋದು ಕೊಡ್ತಾ ಬಂದಲ್ಲಿ ಆ ಒಂದು ಸಮಸ್ಯೆನ ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಳ್ಳೋದ್ರ ಜೊತೆಗೆ ಅದರ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡೋದ್ರಲ್ಲೂ ಹೆಲ್ಪ್ ಆಗುತ್ತೆ ಅಂತ ತಿಳಿಸಬಹುದು. ಹಾಗಾಗಿ ಈ ತರ ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ದಲ್ಲಿ ಯಾವುದೇ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಸೊ ನಿಮ್ಗೆ ನಮ್ಮ ಹೋಮಿಯೋಪತಿ ಇದೆ, ಸೊ ಒಂದ್ಸಲ ಬಂದು ಭೇಟಿಯಾದಲ್ಲಿ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರಕ್ಕೆ ಹೆಲ್ಪ್ ಮಾಡಬಹುದು ಅಂತ ತಿಳಿಸಬಹುದು. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ 20ಕ್ಕಿಂತ ಹೆಚ್ಚು ಬ್ರಾಂಚಸ್ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂ ಮತ್ತು ಜಯನಗರದಲ್ಲಿ, ಮೈಸೂರು, ಹಾಸನ್, ಉಡುಪಿ, ಶಿವಮೊಗ್ಗ ಹಾಗೂ ಗುಲ್ಬರ್ಗ, ದಾವಣಗೆರೆ, ಹುಬ್ಳಿ ಎಲ್ಲದರಲ್ಲೂ ಕೂಡ ಬ್ರಾಂಚಸ್ ಇದೆ. ನಿಮಗೆ ಸಮೀಪವಾಗುವಂತಹ ಬ್ರಾಂಚಸ್ಗೆ ನೀವು ಭೇಟಿ ನೀಡಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಟೆಲಿಫೋನ್ ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ಸ್ ನ ಫಿಕ್ಸ್ ಮಾಡಿಕೊಂಡು ನೀವು ಡಾಕ್ಟರ್ಸ್ ನ ಭೇಟಿ ಮಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಂದು ಅವರಿದ್ದಾರೆ. ಡಾಕ್ಟರ್ ವಿಂದು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತು ನಾವು ಚರ್ಚಿಸ್ತಾ ಇದ್ದೇವೆ ಥೈರಾಯ್ಡ್ ಮತ್ತು ಪಿಸಿಒಡಿ ಬಗ್ಗೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವಾಗ ಥೈರಾಯ್ಡ್ ಮತ್ತು ಪಿಸಿಒಡಿನ ಅಂದ್ರೆ ಥೈರಾಯ್ಡ್ ಪಿಸಿಒಡಿನ ಅನ್ನೋ ತರ ಆಗ್ಬಿಟ್ಟಿದೆ. ಎಲ್ರಿಗೂ ಕೂಡ ಗೊತ್ತಿರುವಂತಹ ಇದೊಂದು ಸಮಸ್ಯೆ ಥೈರಾಯ್ಡ್ ಮತ್ತು ಪಿಸಿಒಡಿ. ನೀವು ಥೈರಾಯ್ಡ್ ಬಗ್ಗೆ ಮತ್ತು ಪಿಸಿಒಡಿ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀರಾ. ಮೊದಲಿಗೆ ನಾವು ಥೈರಾಯ್ಡ್ ಬಗ್ಗೆ ಮಾತನಾಡೋಣ. ಥೈರಾಯ್ಡ್ ಅಂದ್ರೆ ಏನು? ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿ ಹಲವಾರು ಗ್ರಂಥಿಗಳಿದೆ. ಸೊ ಅದರಲ್ಲಿ ಥೈರಾಯ್ಡ್ ಬಂದ್ಬಿಟ್ಟು ನಮ್ಮ ಕತ್ತು ಮುಂಭಾಗದಲ್ಲಿ ಇರೋ ಒಂದು ಚಿಟ್ಟೆ ಆಕಾರದಲ್ಲಿ ಇರುವಂತ ಗ್ರಂಥಿ ಅಂತ ಹೇಳ್ಕೋಬಹುದು. ಸಾಮಾನ್ಯವಾಗಿ ಪ್ರತಿಯೊಂದು ಗ್ರಂಥಿ ನಮ್ಮ ಮೆದುರಿಂದಾನೇ ಅದರದ್ದು ಫಂಕ್ಷನ್ ಅನ್ನೋದು ಆಲ್ಟರ್ ಆಗ್ತಾ ಇರುತ್ತೆ. ಸೊ ಮೆದುರಲ್ಲಿ ಕೆಲವೊಂದು ಹಾರ್ಮೋನ್ಸ್ ಅಂದ್ರೆ ಸಾಕಷ್ಟು ಜನ ಕೇಳಿರ್ತಾರೆ, ಅದೊಂದು ಕೆಮಿಕಲ್ ಮೆಸೆಂಜರ್ ತರ ನಮ್ಮ ಬಾಡಿದಲ್ಲಿ ಯಾವುದೇ ಫಂಕ್ಷನ್ ಆಗ್ಬೇಕಂದ್ರೂ ಆ ಮೆಸೆಂಜರ್ಸ್ ಕರೆಕ್ಟ್ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆ ಗ್ರಂಥಿ ಒಂದು ಫಂಕ್ಷನ್ ಅನ್ನೋದು ಆಲ್ಟರ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿನಲ್ಲಿ ಈ ಥೈರಾಯ್ಡ್ ಬಂದ್ಬಿಟ್ಟು ಕೆಲವೊಂದು ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ. ಆ ಥೈರಾಯ್ಡ್ ಫಂಕ್ಷನ್ ಆಗ್ಬೇಕಂದ್ರೆ ಅದಕ್ಕೆ ಕೆಲವೊಂದು ಹಾರ್ಮೋನ್ಸ್ ಅನ್ನೋದು ಮೆದುರಿಂದ ಬರಬೇಕು. ಸೊ ಈಗ TSH ಅನ್ನುವಂತ ಹಾರ್ಮೋನ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಈ ಹಾರ್ಮೋನ್ ಒಂದು ಎಫೆಕ್ಟ್ ಬಂದ್ಬಿಟ್ಟು ನಮ್ಮ ಗ್ಲ್ಯಾಂಡ್ ಮೇಲೆ ಅಂದ್ರೆ ಈ ಗ್ರಂಥಿ ಮೇಲೆ ಇರೋದ್ರಿಂದ ಇನ್ನು ಕೆಲವೊಂದು ಹಾರ್ಮೋನ್ ದಟ್ ಇಸ್ T3 T4 ಅನ್ನುವಂತ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ. ಈ ಒಂದು ಹಾರ್ಮೋನ್ಸ್ ಫಂಕ್ಷನ್ ನಮ್ ಇಡೀ ದೇಹದಲ್ಲಿ ನಾವು ನೋಡ್ಕೋಬಹುದು. ಅಂದ್ರೆ ಫ್ಯಾಟ್ ಮೆಟಬಾಲಿಸಮ್ ಇರಬಹುದು, ಕ್ಯಾಲ್ಸಿಯಂ ಮೆಟಬಾಲಿಸಮ್ ಇರಬಹುದು. ಸೊ ಯಾವಾಗ ನಮ್ಗೆ ಕೆಲವೊಂದು ಕಾರಣಗಳಿಂದ ಎಕ್ಸಾಂಪಲ್ ತಗೊಳ್ಳೋಣ, ಈ ಒಂದು ಮಾನಸಿಕ ಒತ್ತಡ. ಸೊ ಈ ಒತ್ತಡ ಅನ್ನೋದು ಚಿಕ್ಕ ಮಕ್ಕಳಲ್ಲಿ ಸಮೇತಾನು ಇರುತ್ತೆ. ಅವ್ರಿಗೆ ಸ್ಕೂಲ್ ಹೋಗ್ಬೇಕು ಅನ್ನೋದು, ಎಕ್ಸಾಮ್ಸ್ ಅಂತ ಹೇಳಿ ಲೇಡೀಸ್ ಅಲ್ಲಿ ಇರಬಹುದು. ಸೊ ವಯಸ್ಸು ವ್ಯತ್ಯಾಸ ಇಲ್ದಿದ್ರೇನೆ ಮಾನಸಿಕ ಒತ್ತಡ ಅನ್ನೋದು ನಾವು ನೋಡ್ತಾ ಇದೀವಿ. ಏನೇ ಆಗಿರ್ಲಿ, ಲೈಫ್ ಸ್ಟೈಲ್ ಅಲ್ಲಿ ಸ್ವಲ್ಪ ಚೇಂಜಸ್ ಆದಾಗ ಈ ಒಂದು ಹಾರ್ಮೋನ್ಸ್ ಪ್ರಮಾಣ ಅನ್ನೋದು ಹೆಚ್ಚು ಕಡಿಮೆ ಆದಾಗ ಅದರದ್ದು ಎಫೆಕ್ಟ್ ನಮ್ಗೆ ಗ್ರಂಥಿ ಮೇಲೆ ಕಾಣಿಸ್ಕೊಳ್ತಾ ಇರುತ್ತೆ. ದಟ್ ಇಸ್ ದ ಮೇನ್ ರೀಸನ್ ಯಾಕೆ ನಾವು ಈ ಒಂದು ಥೈರಾಯ್ಡ್ ಸಮಸ್ಯೆ ತುಂಬಾ ಹೆಚ್ಚಾಗಿ ನೋಡಿದ್ವಿ, ಎಸ್ಪೆಷಲಿ ಹೈಪೋಥೈರಾಯ್ಡ್. ಸೊ ಯಾವಾಗ ಈ ಒಂದು TSH ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ, ಬಟ್ ಆ ಜಾಸ್ತಿ ಆಗ್ತಾ ಇದ್ರು ಆ ಗ್ರಂಥಿಯ ಜಾಸ್ತಿ ಆಗ್ತಾ ಇರುವಂತ ಹಾರ್ಮೋನ್ಗೆ ಸರಿಯಾದ ಪ್ರಮಾಣದಲ್ಲಿ ರೆಸ್ಪಾಂಡ್ ಮಾಡೋದಿಲ್ಲ. ಅದ ನಂತರ T3 T4 ಕೊರತೆ ಅನ್ನೋದು ಶುರು ಆಗ್ತಿರುತ್ತೆ. ಸೊ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ಡ್ ನಾವು ಹೈಪೋಥೈರಾಯ್ಡ್ ಅಂತ ಹೇಳ್ಬಹುದು.
ಇನ್ನು ಕೆಲವೊಂದು ಕೇಸಲ್ಲಿ ಏನಾಗುತ್ತೆ TSH ತುಂಬಾ ಕಡಿಮೆ ಆಗ್ತಾ ಇರುತ್ತೆ, ಬಟ್ ಆಲ್ರೆಡಿ T3 T4 ತುಂಬಾ ಜಾಸ್ತಿ. ಸೊ ಈ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅನ್ನೋದು ಒಂದು ಸೈಕಲ್ ತರ ದೇಹದಲ್ಲಿ ನಡೀತಾನೆ ಇರುತ್ತೆ. ಏನಾದ್ರೂ ಸ್ವಲ್ಪ T3 T4 ಜಾಸ್ತಿ ಆಯ್ತಾ ಆಟೋಮ್ಯಾಟಿಕ್ಲಿ ನಮ್ಮ ಬಾಡಿನೇ TSH ನ ಕಡಿಮೆ ಮಾಡುತ್ತೆ. ಸೊ ಈ ರೀತಿ ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಕರೆಕ್ಟ್ ಆಗಿ ನಡೀತಾ ಇದ್ರೆ ನಮ್ದು ಯಾವುದೇ ತರ ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದ್ರೆ ಫಿಕ್ಸ್ಡ್ ಅಮೌಂಟ್ ಅಲ್ಲಿ ಯಾವುದೇ ಹಾರ್ಮೋನ್ ರಿಲೀಸ್ ಆಗಲ್ಲ, ಸ್ವಲ್ಪ ಏರುಪೇರು ಆಗ್ತಿರುತ್ತೆ, ಬಟ್ ಬಾಡಿಗೆ ಅದು ಅಡ್ಜಸ್ಟ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಕೆಲವೊಬ್ರಲ್ಲಿ ಏನಾಗುತ್ತೆ, ಆ ಅಡ್ಜಸ್ಟ್ ಮಾಡುವಂತ ಕೆಪಾಸಿಟಿ ಕಳೆದೋಗ್ತಾ ಇರುತ್ತೆ. ಏನ್ ಕಾರಣ ಅಂದ್ರೆ ಏನೋ ಒಂದು ಸ್ಟ್ರೆಸ್ ಇರಬಹುದು, ಇಲ್ಲ ಅವ್ರದ್ದು ಸ್ಥೂಲಕಾಯ ಪ್ರಾಬ್ಲಮ್ ಇರಬಹುದು, ಇಲ್ಲ ಅವ್ರದ್ದು ಫಿಸಿಕಲ್ ಸ್ಟ್ರೆಸ್ ಇರಬಹುದು, ಬೇರೆ ಏನಾದ್ರೂ ಕಾಯಿಲೆಗಳ ಸಮಸ್ಯೆ ಕೂಡ ಇರಬಹುದು. ಇಂಥ ಸಮಯದಲ್ಲಿ TSH ಅನ್ನೋದು ಜಾಸ್ತಿ ಆಗಿ ನಮ್ಗೆ ಹೈಪೋಥೈರಾಯ್ಡ್ ಅನ್ನುವಂತ ಸಮಸ್ಯೆ ಬರಬಹುದು. ಅದು ಕಡಿಮೆ ಆಗಿ ಹೈಪರ್ ಥೈರಾಯ್ಡ್ ಅನ್ನುವಂತ ಸಮಸ್ಯೆ ಕೂಡ ನಾವು ನೋಡಕ್ಕಾಗುತ್ತೆ. ಅಂದ್ರೆ ಇವಾಗ ನೀವು ಹೇಳಿದಂತ ವಿಚಾರಗಳಲ್ಲಿ ಸಾಕಷ್ಟು ಥೈರಾಯ್ಡ್ ಡಿಫರೆನ್ಸ್ ಬಗ್ಗೆನೂ ನೀವು ಹೇಳಿದ್ರಿ. ಇದು ಓಕೆ, ಟೆಕ್ನಿಕಲಿ ನೀವು ಹೇಳ್ತಾ ಇದ್ದೀರಾ. ಸೊ ವೆರೈಟೀಸ್ ಆಫ್ ಥೈರಾಯ್ಡ್ ಬಗ್ಗೆ ಇರುತ್ತೆ. ಓಕೆ, ಈಗ ಒಂದು ಕರೆ ಇದೆ, ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಿಮ್ ಹೆಸರು? ಮೇಡಮ್ ಅಶ್ವಿನಿ ಅಂತ. ಅಶ್ವಿನಿ ಅವ್ರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್ ಪೀನಾ ಸೆಕೆಂಡ್ ಸ್ಟೇಜ್ ಇಂದ ಮಾತಾಡ್ತಾ ಇರೋದು. ಓಕೆ, ಮಾತಾಡಿ ಡಾಕ್ಟರ್ ಹತ್ರ ಮಾತಾಡಿ. ಹಲೋ. ಹಾ ಮ್ಯಾಮ್ ನಮಸ್ಕಾರ, ಅಶ್ವಿನಿ ಅಂತ ಮೇಡಮ್. ಹೇಳಿ ಅಶ್ವಿನಿ ಅವರೇ, ನಮಸ್ಕಾರ. ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಮೇಡಮ್ ಮದ್ವೆ ಆಗಿ 4 ವರ್ಷ ಆಯ್ತು ಮೇಡಮ್. ಓಕೆನಾ, ಇನ್ನೂ ಕನ್ಸೀವ್ ಆಗಿಲ್ಲ. ಓಕೆನಾ, ಬೇರೆ ಕಡೆಲ್ಲ ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ. ಬಟ್ ಅಂದ್ರೆ ಥೈರಾಯ್ಡ್ ಇದೆ ಮೇಡಮ್, ಟೆಸ್ಟ್ ಮಾಡ್ಸಿದ್ವಿ. ಬಟ್ ಇಷ್ಟ ದಿನ ಸುಮ್ನೆ ಮೆಡಿಸಿನ್ ತೋದ್ರಿ. ಒಂದು 1 year ಬ್ಯಾಕ್ ಟೆಸ್ಟ್ ಮಾಡಿಸಿದಾಗ ಥೈರಾಯ್ಡ್ ಇದೆ ಅಂತ ಹೇಳಿದ್ರು, ಕನ್ಫರ್ಮ್ ಮಾಡಿದ್ರು. ಬಟ್ ಅಂದ್ರೆ 75 mg ಟ್ಯಾಬ್ಲೆಟ್ ಕೊಟ್ಟಿದ್ರು ಮೇಡಮ್ ಫಸ್ಟ್. ಬಟ್ ಆದ್ರೆ ಕಂಟ್ರೋಲೇ ಆಗಿಲ್ಲ, ಮೆಡಿಸಿನ್ಸ್ ತಗೊಂಡೆ. ಬಟ್ ಅಂದ್ರೆ 100 mg ಇವಾಗ ಮತ್ತೆ ರೀಸೆಂಟ್ ಆಗಿ ನಾನು ಒಂದು 2 days ಬ್ಯಾಕ್ ಹೋಗಿದ್ದೆ ಮ್ಯಾಮ್. 100 mg ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಇದಾಗ್ತಾ ಇದೆ ಮ್ಯಾಮ್. ಓಕೆ, ಸಿ ನೋಡಿ, ನಾನು ಆಲ್ರೆಡಿ ಹೇಳ್ತಾ ಇದೆ, ಈ ತರ ಟ್ಯಾಬ್ಲೆಟ್ ತಗೊಂಡಾಗ ನಾವು ರಕ್ತ ಪರೀಕ್ಷೆ ಮಾಡಿದಾಗ ನಾರ್ಮಲ್ ಆಗಿ ಬರ್ಬೋದು, ಬಟ್ ನಾವು ತಗೊಳ್ತಾ ಇರೋಂತ ಒಂದು ಕೆಮಿಕಲ್ ಯಾವ್ದಂತೂ ಇದೆ, ಅಂದ್ರೆ ಅದು ಆರ್ಟಿಫಿಷಿಯಲ್ ಸಿಂಥೆಟಿಕ್ ಹಾರ್ಮೋನ್ ಯಾವ್ದಂತೂ ಇದೆ, ಅದು ನಮ್ಮ ದೇಹದಲ್ಲಿ ಇರುವಂತ ಒರಿಜಿನಲ್ ಹಾರ್ಮೋನ್ ತರ ವರ್ಕ್ ಆಗೋದಿಲ್ಲ. ದಟ್ ಇಸ್ ದ ಮೇನ್ ರೀಸನ್ ಅಮ್ಮ. ನಿಮ್ಗೆ ಥೈರಾಯ್ಡ್ ಇರೋ ಕಾರಣಕ್ಕೇನೆ ಅದರದ್ದು ಎಫೆಕ್ಟ್ ನಿಮ್ಗೆ ಖಂಡಿತವಾಗ್ಲೂ ಮೊಟ್ಟೆ ಬೆಳವಣಿಗೆ ಮೇಲೆ ಆಗ್ತಾ ಇರಬಹುದು. ಸೊ ನೀವೇನಂತಂದ್ರೆ ನಿಮ್ಮ ಈಗ ಕಂಟಿನ್ಯೂಸ್ ಆಗಿ ನೀವು ಟ್ಯಾಬ್ಲೆಟ್ ತಗೊಂತಾ ಇದ್ದಾಗ ಈಗ 75 ಇಂದ 100 ಬಂದಿದ್ದೀರಾ. ಈ ತರಾನೇ ಅದು ಏರ್ತಾನೆ ಹೋಗುತ್ತೆ ಹೊರತು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಆಲ್ರೆಡಿ ಥೈರಾಯ್ಡ್ ಬಂದಿದೆ, ಅದರ ಜೊತೆಗೆ ಬಂಜಿತನ ಸಮಸ್ಯೆ ಅನ್ನೋದು ಕೂಡ ಬರಬಹುದು. ಸಾಮಾನ್ಯವಾಗಿ ಪ್ರೆಗ್ನೆನ್ಸಿನಲ್ಲಿ ಮಿಸ್ಡ್ ಅಬಾರ್ಷನ್ ಅನ್ನೋದು ನೋಡ್ತಾ ಇರ್ತೀವಿ. ಅಂದ್ರೆ ಅವ್ರಿಗೆ ಪ್ರೆಗ್ನೆಂಟ್ ಆಗಿರ್ತಾರೆ, ಬಟ್ 1 ತಿಂಗಳ ಒಳಗಡೆನೆ ಅವ್ರಿಗೆ ಪೀರಿಯಡ್ಸ್ ಬಂದ್ಬಿಡುತ್ತೆ. ಅದು ಪೀರಿಯಡ್ಸ್ ಅಂತಾನೆ ಅನ್ಕೋತಾ ಇರ್ತಾರೆ, ಬಟ್ ಅದು ಮಿಸ್ಡ್ ಅಬಾರ್ಷನ್ ಅಂತ ಇರುತ್ತೆ. ಸೊ ಇಂಥ ಒಂದು ಕಾಂಪ್ಲಿಕೇಶನ್ಸ್ ಕೂಡ ನಾವು ಥೈರಾಯ್ಡ್ ಪೇಷಂಟ್ ಅಲ್ಲಿ ನೋಡ್ತಾ ಇರ್ತೀವಮ್ಮ. ಯಾವುದೇ ತರ ಅಡ್ಡ ಪರಿಣಾಮ ಇಲ್ದೇನೆ, ಸೈಡ್ ಎಫೆಕ್ಟ್ಸ್ ಇಲ್ದೇನೆ ನಿಮ್ಮ ಥೈರಾಯ್ಡ್ಗೂ ಜೊತೆಗೆ ನಿಮ್ಮ ಬಂಜತನ ಸಮಸ್ಯೆ ಅಂದ್ರೆ 1 year ಆಗಿದೆ ಅಲ್ಲಮ್ಮ. ಸೊ ಇದನ್ನ ಇನ್ಫರ್ಟಿಲಿಟಿ ಅನ್ನೋದಕ್ಕಿಂತ ಥೈರಾಯ್ಡ್ ಇಂದ ಬರುವಂತ ಕಾಂಪ್ಲಿಕೇಶನ್ಸ್ ಅಂತಾನೆ ಹೇಳ್ತೀನಿ ನಾನು. ಸೊ ನಿಮ್ಮ ಇನ್ಫರ್ಟಿಲಿಟಿ ಸಮಸ್ಯೆಗೆ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿನಲ್ಲಿ ಒಳ್ಳೆ ಚಿಕಿತ್ಸೆ ಇದೆ ಅಮ್ಮ. ಸೊ ಹತ್ರದಲ್ಲಿರುವಂತ ಶಾಖಕ್ಕೆ ಒಂದ್ಸತಿ ಹೋಗಿ ಭೇಟಿ ಆಗಿ ಏನೆಲ್ಲ ರಿಪೋರ್ಟ್ಸ್ ಮಾಡಿಸಿದಿರಲ್ಲ ಅದು ಹೋಗಿ ಒಂದ್ಸಲ ತೋರಿಸಿ ಏನ್ ಸಮಸ್ಯೆ ಇದೆ ಅನ್ನೋದು ಡಾಕ್ಟರ್ ನಿಮ್ಗೆ ತಿಳಿಸ್ಕೊಟ್ಟು ಡೆಫಿನೆಟ್ಲಿ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತಾರೆ. ಧನ್ಯವಾದಗಳು ಅಶ್ವಿನಿ ಅವರೇ ಕರೆ ಮಾಡಿದ್ದಕ್ಕೆ. ಸೊ ಇದರಲ್ಲಿ ಯಾವೆಲ್ಲ ವಿಧದ ಥೈರಾಯ್ಡ್ ಇರುತ್ತೆ ಡಾಕ್ಟರ್? ನಾರ್ಮಲ್ ಆಗಿ ನಾವು ಕಾಮನ್ ಆಗಿ ಈಗ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಜನ ಬಂದಾಗ ನಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಡಾಕ್ಟರ್ ಅಂತ ಹೇಳ್ತಾರೆ. ಬಟ್ ಥೈರಾಯ್ಡ್ ಅಲ್ಲಿ ಕೂಡ ಡೆಫಿನೆಟ್ಲಿ ಟೈಪ್ಸ್ ಆಫ್ ಥೈರಾಯ್ಡ್ ಇರುತ್ತೆ. ಅದರಲ್ಲಿ ಸರ್ವಸಾಧಾರಣವಾಗಿ ನೋಡುವಂತ ಥೈರಾಯ್ಡ್ ಹೈಪೋಥೈರಾಯ್ಡ್. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸುಸ್ತ್ ಅನ್ನೋದು ನಾವು ನೋಡ್ತಾ ಇರ್ತೀವಿ. ಸಡನ್ ಆಗಿ ಅವ್ರಿಗೆ ಗೊತ್ತಿರಲ್ಲ ಥೈರಾಯ್ಡ್ ಇದೆ ಅಂತ ಹೇಳಿ, ಏನೋ ಸಡನ್ ಆಗಿ ಅವ್ರಿಗೆ ಸ್ವಲ್ಪ ದಿವಸದಿಂದ ತುಂಬಾ ಸುಸ್ತು ಅನಿಸ್ತಾ ಇದೆ, ನನಗೆ ಗೊತ್ತಿಲ್ದ್ರೇನೆ ನನ್ನ ತೂಕ ತುಂಬಾ ಜಾಸ್ತಿ ಆಗ್ಬಿಡ್ತಾ ಇದೆ, ಕೂದಲು ವಿಪರೀತವಾಗಿ ಉದುರ್ತಾ ಇದೆ, ಮೋಷನ್ ಕೂಡ ತುಂಬಾ ಗಟ್ಟಿ ಆಗ್ತಿದೆ, ಅಂದ್ರೆ ಕಾನ್ಸ್ಟಿಪೇಷನ್ ಮಲಬದ್ಧಕ ಅನ್ನೋದು ಸಮಸ್ಯೆ ಬಂದಿದೆ, ಗ್ಯಾಸ್ಟ್ರಿಕ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಯಾಕೋ ಪೀರಿಯಡ್ಸ್ ಕೂಡ ನನಗೆ ಸರಿಯಾಗಿ ಬರ್ತಾ ಇಲ್ಲ. ಸೊ ಇಂತ ಲಕ್ಷಣಗಳು ನಾವು ಒಟ್ಟಿಗೆ ನೋಡಿದಾಗ ಏನೋ ಒಂದು ಹಾರ್ಮೋನ್ ಪ್ರಾಬ್ಲಮ್ ಇದೆ ಅಂತ ಜನರಿಗೆ ಗೊತ್ತಾಗ್ತಾ ಇದೆ, ಬಟ್ ಅದ್ ಏನ್ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಅಂತ ಸಮಯದಲ್ಲಿ ನಾವು ಥೈರಾಯ್ಡ್ ಪರೀಕ್ಷೆ ಮಾಡಿಸಿದಾಗ ಅವ್ರಿಗೆ TSH ಅನ್ನೋದು ತುಂಬಾ ಜಾಸ್ತಿ ಆಗಿರುತ್ತೆ, ಅಂದ್ರೆ T3 T4 ಕಡಿಮೆ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಇದನ್ನ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ. ಸೊ ಇಂಥದ್ರಲ್ಲಿ ಅವ್ರಿಗೆ ಟೋಟಲ್ ರಿವರ್ಸ್ ನಾವು ನೋಡೋದು ಹೈಪರ್ ಥೈರಾಯ್ಡ್, ಅಂದ್ರೆ ಹೆಸರಲ್ಲಿ ಗೊತ್ತಾಗ್ತಾ ಇದೆ ಓವರ್ ಪ್ರೊಡಕ್ಷನ್.
T3 T4 ತುಂಬಾ ಜಾಸ್ತಿ ಇರುತ್ತೆ, TSH ಅನ್ನೋದು ತುಂಬಾ ಕಡಿಮೆ ಆಗಿರುತ್ತೆ. ಇವರಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ತೆಳು ಅಂದ್ರೆ ವೆಯ್ಟ್ ಲಾಸ್ ಆಗುತ್ತೆ, ಅವ್ರಿಗೆ ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ, ಚಳಿಗೆ ತಡ್ಕೊಳ್ಳೋದಾಗೋದಿಲ್ಲ. ಕಾಮನ್ ಸಿಂಪ್ಟಮ್ ಹೇರ್ ಫಾಲ್ ಆಗಿರ್ಲಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ನೋಡುವಂತ ತುಂಬಾ ಕಾಮನ್ ಸಿಂಪ್ಟಮ್ಸ್ ಲೇಡೀಸ್ ಅಲ್ಲಿ ಎಸ್ಪೆಷಲಿ ತುಂಬಾ ಪಿಂಪಲ್ಸ್ ಬರೋದು ಅಂಡ್ ಅನ್ವಾಂಟೆಡ್ ಹೇರ್ ಅನ್ನೋದು ಅವ್ರಿಗೆ ಗ್ರೋ ಆಗ್ತಾ ಇರುತ್ತೆ. ಕಲರ್ ಪಿಗ್ಮೆಂಟೇಶನ್ ಅಲ್ಲಲ್ಲಿ ಅವ್ರಿಗೆ ಬ್ಲಾಕ್ ಪ್ಯಾಚಸ್ ಇರಬಹುದು, ಹೇರ್ ತುಂಬಾ ಉದುರೋಗ್ತಾ ಇರುತ್ತೆ, ಸೊ ವೆಯ್ಟ್ ಅಲ್ಲಿ ಏರುಪೇರ್ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಸಮಸ್ಯೆ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಪ್ರತ್ಯೇಕವಾಗಿ ಥೈರಾಯ್ಡ್ ಅಲ್ಲಿ ಕೂಡ ಈ ಹಾರ್ಮೋನ್ ಪ್ರತ್ಯೇಕವಾಗಿ ಥೈರಾಯ್ಡ್ ಹಾರ್ಮೋನ್ ಏನಾದ್ರೂ ಏರುಪೇರ್ ಆದಾಗ ನಾವು ಅದನ್ನ ಪರೀಕ್ಷೆ ಮಾಡಿಸಿ ಖಂಡಿತವಾಗ್ಲೂ ನಾವು ತಿಳ್ಕೋಬೇಕು ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ, ಅದು ಹೈಪರ್ ಥೈರಾಯ್ಡ್ ಇದೆನಾ ಇಲ್ಲ ಹೈಪೋಥೈರಾಯ್ಡ್ ಇದೆನಾ. ಕೆಲವರಿಗೆ ಏನಾಗುತ್ತೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಎಲ್ಲ ನಾರ್ಮಲ್ ಆಗಿ ಬರ್ತಾ ಇರುತ್ತೆ, ಬಟ್ ಏನು ಗಂಟ್ಲಲ್ಲಿ ಸಿಕ್ಕಾಕೊಳ್ತಾ ಇದೆ, ಏನೇ ತಿಂದ್ರು ಕೂಡ ಗಂಟ್ಲಲ್ಲಿ ಏನೋ ಅಡ್ಡ ಬೀಳ್ದಂಗಿದೆ, ನನ್ಗೆ ಯಾಕೋ ಸರಿಯಾಗಿ ಅನಿಸ್ತಾ ಇಲ್ಲ. ಅಂಡ್ ಥೈರಾಯ್ಡ್ ಎಲ್ಲ ಲಕ್ಷಣಗಳಿರುತ್ತೆ, ಸಬ್ ಕ್ಲಿನಿಕಲ್ ಥೈರಾಯ್ಡ್ ಇರಬಹುದು. ಅಂದ್ರೆ ನಿಮ್ಮ ಹಾರ್ಮೋನ್ ನಿಮ್ಮ ಬಾಡಿ ಆ ಹಾರ್ಮೋನ್ ನ ಅಡ್ಜಸ್ಟ್ ಮಾಡೋ ಪ್ರಯತ್ನದಲ್ಲಿ ಲಕ್ಷಣಗಳೆಲ್ಲ ತೋರಿಸ್ತಾ ಇದೆ, ಬಟ್ ಪರೀಕ್ಷೆ ಮಾಡುವಾಗ ನಮ್ಗೆ ಎಲ್ಲ ನಾರ್ಮಲ್ ಬರ್ತಾ ಇದೆ. ಸೊ ಇಂಥದ್ರಲ್ಲಿ ನಾವು ಸಬ್ ಕ್ಲಿನಿಕಲ್ ಥೈರಾಯ್ಡ್ ಅಂತಾನು ಹೇಳ್ಬೋದು. ಕೆಲವರಿಗೆ ಏನಾಗುತ್ತೆ ಆ ಗ್ರಂಥಿ ಅನ್ನೋದು ಅಂದ್ರೆ ತುಂಬಾ ಒತ್ತಡ ಇರುತ್ತೆ, ಅದಕ್ಕೆ ಜಾಸ್ತಿ ಎಕ್ಸೆಸ್ ಆಗಿ ಸ್ಟ್ರೆಸ್ ಆಗ್ಬಿಟ್ಟು ಆ ಥೈರಾಯ್ಡ್ ಕಣಗಳನ್ನೋದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಸೊ ಆ ಗ್ರಂಥಿ ಅನ್ನೋದು ಊದ್ಕೊಳ್ಳುತ್ತೆ. ಇದನ್ನ ನಾವು ಅಯೋಡಿನ್ ಡೆಫಿಷಿಯನ್ಸಿ ಇಂದ ನೋಡೋ ಅಂತ ಒಂದು ಸಮಸ್ಯೆ ಗಾಯ್ಟರ್. ಅದು ಮುಂದೆ ಭಾಗದಲ್ಲಿ ಕತ್ತು ಊದ್ಕೊಳ್ಳುತ್ತೆ. ಅವರು ಏನೋ ಸಡನ್ ಆಗಿ ನೋಡಿದೀನಿ ಏನೋ ಊದ್ಕೊಂಡಿದೆ, ಬಟ್ ಅದು ಥೈರಾಯ್ಡ್ ಅಂತ ಅವ್ರಿಗೆ ಗೊತ್ತಿರಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಂಡ್ ಅಯೋಡಿನ್ ಡೆಫಿಷಿಯನ್ಸಿ ಕೂಡ ನಾವು ತುಂಬಾ ನೋಡ್ತಾ ಇದೀವಿ, ಅದರಿಂದಾನು ಗಾಯ್ಟರ್ ಬರ್ತಾ ಇರುತ್ತೆ. ನುಂಗೋವಾಗ ಏನೇ ತಿಂದ್ರು, ಇವನ್ ಸಾಫ್ಟ್ ಫುಡ್ ತಿಂದ್ರು ನಮ್ಗೆ ಏನೋ ಅಡ್ಡ ಬೀಳ್ದಂಗೆ. ಸೊ ಹೊರಗಡೆ ನೋಡಿದ್ರೆ ನಾರ್ಮಲ್ ಆಗಿರುತ್ತೆ, ಬಟ್ ಅವ್ರಿಗೆ ಒಳಗಡೆಗೆ ಆ ಗ್ರಂಥಿ ಅನ್ನೋದು ಊದ್ಕೊಂಡಿರುತ್ತೆ. ಸೊ ಆ ಒಂದು ಟೈಮ್ ಅಲ್ಲಿ ಬ್ಲಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರುತ್ತೆ, ಬಟ್ ಅನದರ್ ರಿಪೋರ್ಟ್ ಅದು ಸ್ಕ್ಯಾನ್, ನಾವು ಥೈರಾಯ್ಡ್ ಸ್ಕ್ಯಾನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಗ್ರಂಥಿಯಲ್ಲಿ ಊದ್ಕೊಂಡಿದೆ, ಒಳಗಡೆಗೆ ಊದ್ಕೊಂಡಿರೋ ಕಾರಣಕ್ಕೆ ಫುಡ್ ಪೈಪ್ ನ ಅದು ಪ್ರೆಸ್ ಮಾಡ್ತಾ ಇದೆ. ಅವಾಗ ನಾವು ತಿಂತಾ ಇರುವಂತ ಫುಡ್ ಏನಾಗುತ್ತೆ ಅದು ಅಡ್ಡ ಬೀಳ್ತಾ ಇರುತ್ತೆ. ಸೊ ಇಂತ ಒಂದು ಡಯಾಗ್ನೋಸಿಸ್ ತುಂಬಾ ಮುಖ್ಯ. ಸೊ ದಟ್ ಈಸ್ ಅ ರೀಸನ್ ಏನೇ ಸಿಂಪ್ಟಮ್ಸ್ ಆಗಿರ್ಲಿ ಅವ್ರಿಗೆ ಏನಾದ್ರೂ ರೆಗ್ಯುಲರ್ ಲೈಫ್ ಸ್ಟೈಲ್ ಗಿಂತ ಏನೋ ಡಿಫ್ರೆಂಟ್ ಆಗಿ ನಮ್ಗೆ ಅನಿಸ್ತಾ ಇದೆ, ಯಾಕೋ ಹೆಲ್ದಿ ಆಗಿಲ್ಲ ಅಂತ ಅಂದಾಗ, ಎಸ್ಪೆಷಲಿ ಲೇಡೀಸ್ ಅಲ್ಲಿ ಇಂಥ ಸಮಸ್ಯೆ ನೋಡಿದಾಗ ಅದನ್ನ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಪರೀಕ್ಷೆ ಮಾಡಿದಾಗ ಏನಾದ್ರೂ ಥೈರಾಯ್ಡ್ ಸಮಸ್ಯೆ ಗೊತ್ತಾಯ್ತು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿನಲ್ಲಿ ತುಂಬಾ ಒಳ್ಳೆ ಚಿಕಿತ್ಸೆ ಇದೆ. ಸೊ ಅವರು ಭೇಟಿ ಆಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಬರ್ಬೋದು. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್, ನನ್ನ ಹೆಸರು ರೇಣುಕಾ ಅಂತ, ಜಯನಗರದಿಂದ ಕಾಲ್ ಮಾಡ್ತಿದ್ದೀನಿ. ಓಕೆ ರೇಣುಕಾ ಅವರೇ, ಮಾತಾಡಿ ಡಾಕ್ಟರ್ ಹತ್ರ. ಓಕೆ. ಹಲೋ, ಹೇಳಿ ರೇಣುಕಾ ಅವ್ರ, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ನಮಸ್ತೆ ಅಮ್ಮ, ಹೇಳಿ ಏನ್ ಪ್ರಾಬ್ಲಮ್ ಇದೆ? ನಂಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಓಕೆ. 16 ಇಯರ್ಸ್ ಇಂದ ಮೆಡಿಸಿನ್ ತಗೊಳ್ತಾ ಇದ್ದೀನಿ. ಓಕೆ, ತಮ್ಮ ವಯಸ್ಸು ಎಷ್ಟಮ್ಮ? 26. ಅಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಬಂದಿದೆ ನಿಮ್ಗೆ ಥೈರಾಯ್ಡ್? ಮನೆಯಿಂದ ಯಾರಿಗಾದ್ರೂ ಥೈರಾಯ್ಡ್ ಇದೆನಾ? ಇಲ್ಲ, ಯಾರಿಗೂ ಇಲ್ಲ, ನನ್ಗ್ ಮಾತ್ರನೇ ಇರೋದು. ಇವಾಗ ಲಾಸ್ಟ್ ಆಕ್ಚುಲಿ 2 months ಇಂದ ನನಗೆ ಮೋರ್ ದನ್ 100 TSH ಇದೆ ಅಂತ ಹೇಳಿದ್ದಾರೆ. 100 mcg ತಗೊಳ್ತಾ ಇದ್ದೀನಿ. ಓಕೆ. ಬಟ್ ತುಂಬಾ ಬಾಡಿ ಪೇನ್ ಜಾಸ್ತಿ ಆಗಿದೆ, ಜಾಯಿಂಟ್ಸ್ ಪೇನ್ ಜಾಸ್ತಿ ಆಗಿದೆ, ಹೇರ್ ಫಾಲ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಇದೆಮ್ಮ ನಿಮ್ದು? ಅದು 15 days once ಆಗ್ತಿತ್ತು, ಇವಾಗ 2 months ಆಯ್ತು, ಇನ್ನೂ ಆಗಿಲ್ಲ. ಓಕೆ. ನಾರ್ಮಲ್ ಆಗಿ ನಮ್ಗೆ TSH ಲೆವೆಲ್ಸ್ ಮೋರ್ ದೆನ್ 100 ಇದೆ ಅಂತಂದ್ರೆ ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್. ಇದು ನಾರ್ಮಲ್ ಥೈರಾಯ್ಡ್ ಅಲ್ಲಮ್ಮ, ಇದೊಂದು ಆಟೋ ಇಮ್ಯೂನ್ ಡಿಸೀಸ್ ಅಂತಾನೆ ಹೇಳ್ಕೋಬಹುದು. ಇದಕ್ಕೆ ಪ್ರತ್ಯೇಕವಂತ ಒಂದು ಪರೀಕ್ಷೆ ಇದೆ, ಅದನ್ನ ನಾವು ಆಂಟಿ TPO ಅಂತ ಹೇಳ್ತೀವಿ. ಸೊ ನಾರ್ಮಲ್ ಆಗಿ ಆಂಟಿ TPO ಮಾಡಿದಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಪೇಷಂಟ್ಸ್ ಅಲ್ಲಿ TSH ತುಂಬಾ ಕಡಿಮೆ ಆಗುತ್ತೆ, ಒಂದೊಂದ್ಸರಿ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ, ಅದು ಆಟೋ ಇಮ್ಯೂನ್ ಪ್ರಾಬ್ಲಮ್ ಅಲ್ಲಿ. ಸೊ ದಟ್ ಈಸ್ ಅ ರೀಸನ್ ಬರೀ TSH ಮಾಡಿದ್ರೆ ನಮ್ಗೆ ಸಾಕಾಗೋದಿಲ್ಲ. TSH ಮಾಡಿದ್ರೆ ಏನಾಗುತ್ತೆ, ಅದಕ್ಕೆ ತಕ್ಕಂಗೆ ನಿಮ್ಗೆ ಹಾರ್ಮೋನ್ ಟ್ಯಾಬ್ಲೆಟ್ ಕೊಡ್ತಾರೆ, ಬಟ್ ರೂಟ್ ಕಾಸ್ ಏನಿದೆ ಅದು ಮಾತ್ರ ಕ್ಲಿಯರ್ ಆಗೋದಿಲ್ಲ. ಸೊ ನೀವೇನ್ ಮಾಡಿ ಅಂತಂದ್ರೆ ಆಂಟಿ TPO ಒಂದ್ಸಲಿ ಪರೀಕ್ಷೆ ಮಾಡಿಸ್ಕೊಂಡು ಹತ್ರದಲ್ಲಿ ಇರುವಂತ ನಿಮ್ಮ ಹತ್ರ ನಮ್ಮ ಹೋಮಿಯೋಪತಿಗೆ ನೀವೊಂದ್ಸಲಿ ಭೇಟಿ ಆಗಿಮ್ಮ. ಅದರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತಾರೆ. ಹೋಮಿಯೋಪತಿ ಚಿಕಿತ್ಸೆಯಿಂದ ಡೆಫಿನೆಟ್ಲಿ ನಿಮ್ಮ ಪರ್ಮನೆಂಟ್ ಸೊಲ್ಯೂಷನ್ ಅಂತ ನೀವು ಪಡ್ಕೋಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇವಾಗ ಥೈರಾಯ್ಡ್ಗೂ ಥ್ರೋಟ್ಗೂ ಏನಾದ್ರೂ ಸಂಬಂಧ ಇದೆಯಾ? ಯಾಕಂದ್ರೆ ಯೂಶಲಿ ಥೈರಾಯ್ಡ್ ಅಂದಿದ ತಕ್ಷಣ ಕೆಲವ್ರನ್ನ ನಾವು ನೋಡಿರ್ತೀವಿ, ಇಲ್ಲಿ ಕತ್ತಿನ ಭಾಗದಲ್ಲಿ ಊದ್ಕೊಂಡಿರುತ್ತೆ ಅಥವಾ ದಪ್ಪ ಕಾಣ್ತಾ ಇರುತ್ತೆ, ಸೊ ಎಲ್ಲೋ ಒಂದ್ ಕಡೆ ಗ್ಯಾಪೇ ಇಲ್ದಂಗ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಜಸ್ಟ್ ಜನರಲ್ ಡೌಟ್ ಅಲ್ಲಿ ಥೈರಾಯ್ಡ್ಗೂ ಮತ್ತೆ ಥ್ರೋಟ್ಗೂ ಏನಾದ್ರೂ ಸಂಬಂಧ ಇದೆಯಾ? ಥೈರಾಯ್ಡ್ ಅನ್ನೋದು ಕತ್ತು ಮುಂಭಾಗದಲ್ಲಿ ಇರೋದ್ರಿಂದ, ಸೊ ನೀವ್ ಹೇಳ್ದಂಗೆ ಅವ್ರಿಗೆ ಊದ್ಕೊಂಡಿದೆ ಅಂತಂದ್ರೆ ನಾವು ಕತ್ತು ಎತ್ತಾಗ ನುಂಗಕ್ ಹೇಳ್ತೀವಿ. ಸೊ ನುಂಗ್ದಾಗ ಆ ಒಂದು
ಗ್ರಂಥಿ ಅನ್ನೋದು ಚಿಟ್ಟೆ ಆಕಾರದಲ್ಲಿ ಕ್ಲಿಯರ್ ಆಗಿ ಊದ್ಕೊಂಡಿರೋದು ನಮಗ್ ಕಾಣಿಸ್ತಾ ಇರುತ್ತೆ. ಸೊ ಆ ನುಂಗ್ದಾಗ ಆ ಗ್ರಂಥಿ ಅನ್ನೋದು ಮೇಲೆ ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಆ ಗ್ರಂಥಿ ಅನ್ನೋದು ಸ್ವೆಲ್ ಆಗಿದೆ, ಊದ್ಕೊಂಡಿದೆ. ಸೊ ನಿಮ್ಗೆ ಥೈರಾಯ್ಡ್ ಸಮಸ್ಯೆ ಇರಬಹುದು ಅಂತ. ಆಲ್ರೆಡಿ ಥೈರಾಯ್ಡ್ ಇರೋರಿಗೆ ಇಮ್ಯುನಿಟಿ ಕಡಿಮೆನೇ ಇರುತ್ತೆ. ಅವರ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರೋ ಕಾರಣಕ್ಕೆ ಪದೇ ಪದೇ ನೆಗಡಿ ಬರೋದು, ಪದೇ ಪದೇ ಕೆಮ್ಮು ಬರೋದು, ಇಲ್ಲ ಶೀತಗಡ್ಡೆ, ಟಾನ್ಸಲ್ಸ್ ಯಾವ್ದಂತೂ ಹೇಳಿರ್ತೀವಿ. ಟಾನ್ಸಲ್ಸ್ ಆರ್ ಟೋಟಲಿ ಡಿಫ್ರೆಂಟ್. ಟಾನ್ಸಲ್ಸ್ ಅನ್ನೋದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ತರ ನಮ್ಮ ಥ್ರೋಟ್ ಅಲ್ಲಿ ಇರುವಂತ ಒಂದು ಗ್ರಂಥಿ, ಒಂದು ಗ್ಲ್ಯಾಂಡ್ ಅಂತ ಹೇಳ್ಕೋಬಹುದು. ಏನಾದ್ರೂ ಇನ್ಫೆಕ್ಷನ್ ನ ತಡೆಗಟ್ಟಕ್ಕೆ ಆ ಟಾನ್ಸಲ್ಸ್ ಅನ್ನೋದು ಎಫೆಕ್ಟ್ ಆಗ್ತಾ ಇರುತ್ತೆ. ಅದು ತುಂಬಾ ಜಾಸ್ತಿ ಇನ್ಫೆಕ್ಟ್ ಆದ್ರೆ ಊದ್ಕೊಂಡು ಟಾನ್ಸಲೈಟಿಸ್ ಗೆ ತಿರ್ಕೋಬಹುದು. ಬಟ್ ಟೋಟಲ್ ಆಗಿ ನಮ್ಗೆ ಟಾನ್ಸಲ್ಸ್ ಇರೋದು ಎರಡು ಕಡೆ ಇರುತ್ತೆ, ಒಂದು ಲೆಫ್ಟ್ ಒಂದು ರೈಟ್ ಕಡೆ ಇರುತ್ತೆ. ಅದು ಡಿಫೆನ್ಸ್ ಮೆಕ್ಯಾನಿಸಮ್ ಗೆ ನಮ್ಗೆ ಹೆಲ್ಪ್ ಆಗ್ತಾ ಇರುತ್ತೆ. ಬಟ್ ಥೈರಾಯ್ಡ್ ಬಂದ್ಬಿಟ್ಟು ಒಂದೇ ಗ್ರಂಥಿ. ಸೊ ಅದು ಬಂದ್ಬಿಟ್ಟು ಸೆಂಟರ್ ಭಾಗದಲ್ಲಿ ನಾವು ನೋಡ್ಕೋಬಹುದು. ಓಕೆ, ಈಗ ಥೈರಾಯ್ಡ್ ಸಮಸ್ಯೆ ಯಾವ ವಯಸ್ಕರಲ್ಲಿ ಹೆಚ್ಚಿಗೆ ಕಾಣ್ಬರುತ್ತೆ? ನಾರ್ಮಲ್ ಆಗಿ ಥೈರಾಯ್ಡ್ಗೂ ಕೂಡ ಯಾವುದೇ ತರ ವಯಸ್ಸು ವ್ಯತ್ಯಾಸ ಇಲ್ಲ. ಅಫ್ಕೋರ್ಸ್ ಜೆಂಡರ್ ವಿಷಯಕ್ಕೆ ಬಂದ್ರೆ ನಾವು ಲೇಡೀಸ್ ಅಲ್ಲಿ ಹೆಚ್ಚಾಗಿ ನೋಡ್ತೀವಿ. ಯಾಕಂದ್ರೆ ಲೇಡೀಸ್ ಹಾರ್ಮೋನ್ ಸಿಸ್ಟಮ್ ಬಂದ್ಬಿಟ್ಟು ತುಂಬಾ ಕಾಂಪ್ಲಿಕೇಟೆಡ್. ಅಂಟಿಲ್ ಅನ್ಲೆಸ್ ಮೆಚ್ಯೂರ್ ಆಗೋ ತನಕ, ಅಂದ್ರೆ ಫಸ್ಟ್ ಟೈಮ್ ಮೆನ್ಸಸ್ ಸ್ಟಾರ್ಟ್ ಆಗೋ ತನಕ ಹುಡುಗಿ ಆಗಿರ್ಲಿ ಹುಡುಗ ಆಗಿರ್ಲಿ ಅವ್ರದ್ದು ಮೆಟಬಾಲಿಸಮ್ ಒಂದೇ ತರ ಇರುತ್ತೆ. ಬಟ್ ಮೆಚ್ಯೂರ್ ಆದ್ಮೇಲೆ ಹುಡುಗಿರಿಗೆ ಈ ಮೆನ್ಸಸ್ ಅನ್ನೋದು ಸೈಕಲ್ ಶುರು ಆದ್ಮೇಲೆ ಹಾರ್ಮೋನ್ಸ್ ಕೂಡ ತುಂಬಾ ಏರುಪೇರ್ ಆಗ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಪೇರೆಂಟ್ಸ್, ಎಸ್ಪೆಷಲಿ ತಾಯಿಯವರು ಅವ್ರ ಮಗಳಿಗೆ ಯಾವ ತರ ಪೀರಿಯಡ್ಸ್ ಆಗ್ತಾ ಇದೆ ಅನ್ನೋದು ನೋಡ್ಬೇಕಾಗಿರುತ್ತೆ. ಅಂದ್ರೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇದೆನಾ, ಯಾಕಂದ್ರೆ ಫಸ್ಟ್ ಅವರು ಹೊಸದಾಗಿ ಆಗಿದೆ, ಸೊ ಇದು ನಾರ್ಮಲಿ ಫ್ಲೋ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಇಲ್ಲ ತಿಂಗಳ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಇಲ್ಲ ದಪ್ಪ ಆಗ್ತಾ ಇದಾರೆ, ಇಲ್ಲ ಅವ್ರು ಮೆಚ್ಯೂರ್ ಆಗಿದ್ದಾರೆ. ಸೊ ಅವ್ರೇನಂದ್ರೆ ಸೆಲ್ಫ್ ಸ್ಯಾಟಿಸ್ಫೈ ಮಾಡ್ಕೋತಾರೆ, ಇದು ಪ್ರಾಬ್ಲಮ್ ಅಲ್ಲ, ಇದು ಫಸ್ಟ್ ಟೈಮ್ ಆಗಿದೆಯಲ್ಲ, ಇದು ನಾರ್ಮಲೇ ಅಂತ ಹೇಳಿ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಇಂಥ ಪ್ರಾಬ್ಲಮ್ ಫ್ಯೂಚರ್ ಅಲ್ಲಿ PCODಗೆ ತಿರ್ಕೊಳ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಅವ್ರಿಗೆ ಕಾಣ್ತಾ ಇರೋಂತ ಸಿಂಪ್ಟಮ್ಸ್, ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರಬೇಕು. ಫಸ್ಟ್ 1 year ಅಲ್ಲಿ ಸ್ವಲ್ಪ ಏರುಪೇರ್ ಆದ್ರೂ ಕೂಡ ನಾವು ಲೇಡೀಸ್ ಅಲ್ಲಿ ಈ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ತುಂಬಾ ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಯಾಕಂದ್ರೆ ಲೇಡೀಸ್ ಅಲ್ಲಿ ಹಾರ್ಮೋನಲ್ ಚೇಂಜಸ್ ಫಸ್ಟ್ ಟೈಮ್ ಮೆಚ್ಯೂರ್ ಆದಾಗ ಆಗುತ್ತೆ. ಎರಡನೇ ಆಫ್ಟರ್ ಮ್ಯಾರೇಜ್ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಮೂರನೇದು ಬಂದ್ಬಿಟ್ಟು ಪ್ರೆಗ್ನೆನ್ಸಿ, ಡೆಲಿವರಿ ನಂತರ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಸ್ಟೇಜ್ ಮೆನೋಪಾಸ್, ಅಂದ್ರೆ ಟೋಟಲ್ ಆಗಿ ಮೆನ್ಸಸ್ ಅನ್ನೋದು ನಿಂತೋದ್ಮೇಲೆ. ಸೊ ಈ 4 phases ಅಲ್ಲಿ ಹಾರ್ಮೋನ್ ಅನ್ನೋದು ಚೇಂಜಸ್ ಆದಾಗ ಕೆಲವೊಂದ್ಸತಿ ನಮಗೆ ಒಳ್ಳೇದೇ ಆಗ್ಬಹುದು, ಕೆಲವೊಂದ್ಸತಿ ನಮಗೆ ಈ ಥೈರಾಯ್ಡ್ ಇರಬಹುದು, ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋಂತ ಲಕ್ಷಣಗಳು ಅನ್ನೋದು ನಮಗೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇಂಥ ಇಂಬ್ಯಾಲೆನ್ಸ್ ಇರುವಂತ ಸಿಂಪ್ಟಮ್ಸ್ ನ ನೀವು ಗಮನ ಕೊಟ್ಟು ಅದಕ್ಕೆ ಪರಿಹಾರ, ಎಸ್ಪೆಷಲಿ ಹೋಮಿಯೋಪತಿ ಅನ್ನೋಂತ ಚಿಕಿತ್ಸೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇಲ್ದೇನೆ. ಯಾಕಂದ್ರೆ ಹಾರ್ಮೋನ್ ಕಡಿಮೆ ಇದೆ ಅಂತ ಹೊರಗಡೆಯಿಂದ ಹಾರ್ಮೋನ್ ತಗೊಳ್ಳೋದು, ಜಾಸ್ತಿ ಇದೆ ಅಂತ ಹೇಳಿ ಅದಕ್ಕೆ ಕಾಂಟ್ರಾ ಮೆಡಿಸಿನ್ಸ್ ತಗೊಳ್ಳೋದು, ಇವೆಲ್ಲ ಏನಾಗುತ್ತೆ ಅಂದ್ರೆ ಲೈಫ್ ಟೈಮ್ ಮೆಡಿಕೇಶನ್ಸ್ ಗೆ ದಾರಿ ಹಾಕ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಗೆ ನಾವು ನೋಡ್ತಾ ಇರ್ತೀವಿ, ಥೈರಾಯ್ಡ್ ಇದೆ ಡಾಕ್ಟರ್, ನನ್ಗೇನು ಪ್ರಾಬ್ಲಮ್ ಇಲ್ಲ, ಒಂದ್ ಸ್ವಲ್ಪ ಥೈರಾಯ್ಡ್ ಇದೆ, ಒಂದು 25 mcg ತಗೋತೀವಿ ಅಂತ ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇರ್ತಾರೆ. ಬಟ್ ಆ 25 mcg ಅದು ಲೋವರ್ ಡೋಸೇಜ್ ಇದ್ರೂ ಒಂದು ಹಾರ್ಮೋನ್ ತಗೋತಾ ಇದ್ದೀರಾ. ಹೊರಗಡೆಯಿಂದ ತಗೊಳ್ತಾ ಇರುವಂತ ಸಿಂಥೆಟಿಕ್ ಹಾರ್ಮೋನ್ ನಿಮ್ಮ ನ್ಯಾಚುರಲ್ ಹಾರ್ಮೋನ್ ಅಷ್ಟು ವರ್ಕ್ ಮಾಡೋದಿಲ್ಲ. ಅದು ಕ್ರಮೇಣ ಏನಾಗುತ್ತೆ ಅಂದ್ರೆ ನಿಮ್ಮ ಡೋಸೇಜ್ ಏರ್ತಾ ಹೋಗುತ್ತೆ. 25 ಇಂದ 50, 50 ಇಂದ 100, ಈ ರೀತಿ ಅಟ್ ಲಾಸ್ಟ್ ತಗೊಳ್ತಾ ಇರೋ ಒಂದೇ ಟ್ಯಾಬ್ಲೆಟ್ ಇದ್ರೂನು ಅದ್ದು ಡೋಸೇಜ್ ಪ್ರಮಾಣ ಅನ್ನೋದು ನಾವು ನೋಡ್ಬೇಕು. ಸೊ ಖಂಡಿತವಾಗ್ಲೂ ನಿಮ್ಮ ನ್ಯಾಚುರಲ್ ಹಾರ್ಮೋನ್ಗೆ ನೀವು ತಗೊಳ್ತಾ ಇರೋಂಥ ಸಿಂಥೆಟಿಕ್ ಹಾರ್ಮೋನ್ಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಹೋಮಿಯೋಪತಿನಲ್ಲಿ ಆ ಗ್ರಂಥಿನ ಸ್ಟಿಮ್ಯುಲೇಟ್ ಮಾಡಿ ಆ ಒಂದು ಹಾರ್ಮೋನ್ಸ್ ನ ನಿಮ್ಮ ದೇಹದಲ್ಲೇ ಬಿಡುಗಡೆ ಆಗೋ ತರ ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಅನ್ನೋದು ನಾವು ಕೊಡ್ತೀವಿ. ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ಹಾ ಮೇಡಮ್ ನಮಸ್ತೆ. ನಿಮ್ ಹೆಸರು? ವೀಣಾ ಅಂತ ಹೇಳಿ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ವೀಣಾ? ನಮ್ ಕುಣಿಗಲ್ಲಿಂದ. ಕುಣಿಗಲ್ಲಿಂದ. ಓಕೆ, ಮಾತಾಡಿ ಡಾಕ್ಟರ್ ಜೊತೆ. ಹಲೋ. ಹಾ ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಇದೆ? ಆಕ್ಚುಲಿ ನಾನು ಒಂದು 6 months 8 months ಆಯ್ತು, ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ ಮೇಡಮ್. 2 months ಒಂದ್ಸರಿ ಆಗ್ತಿದ್ದೀನಿ. ಓಕೆ, ತಮ್ಮ ವಯಸ್ಸು ಎಷ್ಟಮ್ಮ? 23 ಮೇಡಮ್. ಓಕೆ, ಸೊ ಅಂದ್ರೆ ಆಲ್ರೆಡಿ ಮೆಚ್ಯೂರ್ ಆಗಿ ನಿಮ್ಗೆ 10 ವರ್ಷ ಮೇಲೇನೆ ಆಗಿರ್ಬೇಕಮ್ಮ. ಈ ಸಮಸ್ಯೆ ನಿಮ್ಗೆ ಬರೀ 1 ವರ್ಷನೇ ಇದೆನಾ, ಇಲ್ಲ ಅದಕ್ಕಿಂತ ಮೊದ್ಲೇನು ಇತ್ತಾ? ಇಲ್ಲ, ಮುಂಚೆ ಅವಾಗಿತ್ತು, ಒಂದೊಂದ್ಸರಿ ಹೋಗ್ತಿದ್ವಿ, ಮೆಡಿಸಿನ್ಸ್ ಕೊಡ್ತಿದ್ರು, ಅವಾಗಷ್ಟೇ ಆಗ್ತಿದ್ವಿ ಮೇಡಮ್ ಆ ಮಂತ್ ಅಲ್ಲಿ. ಮತ್ತೇನಾದ್ರು 2 months ಆದ್ಮೇಲೆ ಮತ್ತೆ ಅದೇ ತರ ಮೇಡಮ್. ಓಕೆ ನೋಡಿ, ನಾರ್ಮಲ್ ಆಗಿ ಚಿಕಿತ್ಸೆ ಹೊರಗಡೆ ತಗೊಂಡಾಗ ಏನಾಗುತ್ತೆ ಅಂದ್ರೆ ಪೀರಿಯಡ್ ಬಂದಿಲ್ಲ ಅಂದ್ರೆ ಪೀರಿಯಡ್ ಬರ್ಸೋ ತರ ಚಿಕಿತ್ಸೆ, ಇಲ್ಲ ಜಾಸ್ತಿ ಪೀರಿಯಡ್ ಆದ್ರೆ ನಿಲ್ಸೋ ತರ ಚಿಕಿತ್ಸೆ ಮಾಡೋದ್ರಿಂದ ನಮ್ಗೆ
ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಸಿಗೋದಿಲ್ಲ. ನಿಮ್ಗೆ ಈ ತರ ಯಾಕೆ ಆಗ್ತಾ ಇದೆ, ಏನಾದ್ರೂ PCOD ಸಮಸ್ಯೆ ಇದೆನಾ, ಇಲ್ಲ ಹಾರ್ಮೋನ್ಸ್ ಏನಾದ್ರೂ ಏರುಪೇರ್ ಆಗಿದೆ ಅನ್ನೋದು ಖಂಡಿತವಾಗ್ಲೂ ತಿಳ್ಕೊಬೇಕಮ್ಮ. ಸೊ ನಿಮ್ಗೆ ರಕ್ತ ಪರೀಕ್ಷೆ ಅನ್ನೋದು ಮಾಡಿಸ್ಬೇಕು. ಥೈರಾಯ್ಡ್ ಪ್ರಾಬ್ಲಮ್ ಇದೆನಾ, ಇಲ್ಲ ಇನ್ಸುಲಿನ್ ಏನಾದ್ರೂ ಸ್ವಲ್ಪ ಜಾಸ್ತಿ ಇದೆನಾ, ಇಲ್ಲ ಪ್ರೊಲ್ಯಾಕ್ಟಿನ್ ಏನಾದ್ರೂ ಜಾಸ್ತಿ ಇದೆನಾ, ಈ ರೀತಿ ಹಾರ್ಮೋನ್ ಪರೀಕ್ಷೆ ಅನ್ನೋದು ಮಾಡಿಸ್ಬೇಕಾಗಿರುತ್ತೆ. ಸೊ ನೀವೇನ್ ಮಾಡಿ ಅಂತಂದ್ರೆ ಏನ್ ಪರೀಕ್ಷೆ ಮಾಡಿಸ್ಬೇಕು ಅನ್ನೋದು ಖಂಡಿತವಾಗ್ಲೂ ನಿಮ್ಗೆ ಐಡಿಯಾ ಇರೋದಿಲ್ಲ. ಸೊ ಒಂದ್ಸಲ ಹೋಗಿ ನಮ್ಮ ಹೋಮಿಯೋಪತಿಗೆ ಭೇಟಿ ಆಗಿ ಅವ್ರು ನಿಮ್ಗೆ ಏನೇನ್ ಪರೀಕ್ಷೆ ಮಾಡಿಸ್ಬೇಕು ಅನ್ನೋದು ಹೇಳ್ತಾರೆ. ಅದ್ ನಂತರ ಅದರಲ್ಲಿ ಕಾಣಿಸುವಂತ ಪ್ರಾಬ್ಲಮ್ಗೂ ಕೂಡ ನೀವು ಖಂಡಿತವಾಗ್ಲೂ ಸೊಲ್ಯೂಷನ್ ಪಡ್ಕೊಂಡ್ರೆ ನಿಮ್ಮ ಪೀರಿಯಡ್ಸ್ ಕೂಡ ರೆಗ್ಯುಲರ್ ಆಗುತ್ತೆ. ಫ್ಯೂಚರ್ ಅಲ್ಲಿ ನಿಮ್ಗೆ ಇನ್ಫರ್ಟಿಲಿಟಿ ಸಮಸ್ಯೆಯಿಂದಾನು ಯಾವುದೇ ತರ ಪ್ರಾಬ್ಲಮ್ ಇರಲ್ಲಮ್ಮ. ಧನ್ಯವಾದಗಳು ವೀಣಾ ಅವರೇ ಕರೆ ಮಾಡಿದ್ದಕ್ಕೆ. ಇವತ್ತು ನಾವು ಥೈರಾಯ್ಡ್ ಬಗ್ಗೆ ಜೊತೆಗೆ PCOD ಬಗ್ಗೆ ಕೂಡ ಮಾತನಾಡ್ತಾ ಇದೀವಿ. ಹಾಗಾದ್ರೆ ಇವಾಗ PCOD ಬಗ್ಗೆ ತಿಳ್ಕೊಳ್ಳೋಣ. ಥೈರಾಯ್ಡ್ ಮತ್ತೆ PCODಗೆ ಏನಾದ್ರೂ ಕನೆಕ್ಷನ್ ಇದೆಯಾ? ಡೆಫಿನೆಟ್ಲಿ, ಯಾಕಂದ್ರೆ ಥೈರಾಯ್ಡ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಹಾರ್ಮೋನ್. ಸೊ ಆ ಹಾರ್ಮೋನ್ ಅಲ್ಲಿ ಏರುಪೇರಾದಾಗ ನಾವು ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳ್ಕೋಬಹುದು. ಇನ್ ಜನರಲ್ ಆಗಿ PCOD ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ನಮ್ಮ ದೇಹ ಅನ್ನೋದೇ ಒಂದು ಸೈಕಲ್ ತರ, ಒಂದಕ್ಕೊಂದಕ್ಕೆ ಸಂಬಂಧ ಇರುತ್ತೆ. ಕಂಪ್ಲೀಟ್ ಆಗಿ ನಮ್ಮ ಬಾಡಿದಲ್ಲಿ ಹಾರ್ಮೋನ್ಸ್ ರಿಲೀಸ್ ನ ನಮ್ಮ ಮೆದುಳು ಅನ್ನೋದು ಫಂಕ್ಷನ್ ಮಾಡ್ತಾ ಇರುತ್ತೆ. ನಮ್ಮ ಬಾಡಿದಲ್ಲಿ ಇರುವಂತ ಓವರೀಸ್, ಸಾಕಷ್ಟು ಜನರಿಗೆ ಅವ್ರ ಓನ್ ಬಾಡಿದಲ್ಲಿ ಇರುವಂತ ಆರ್ಗನ್ಸ್ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಇರೋದಿಲ್ಲ. ಎಸ್ಪೆಷಲಿ ಲೇಡೀಸ್ ವಿಷಯದಲ್ಲಿ ಬಂದಾಗ ನಮಗೆ ಅಂಡಕೋಶ ಬಂದ್ಬಿಟ್ಟು ಎರಡಿರುತ್ತೆ, ಒಂದು ಎಡಗಡೆ ಒಂದು ಬಲಗಡೆ ಅನ್ನೋದಿರುತ್ತೆ. ಸೊ ದೇರ್ ಆರ್ 2 ಓವರೀಸ್ ಅಂಡ್ ಗರ್ಭಕೋಶ ಬಂದ್ಬಿಟ್ಟು ಸೆಂಟರ್ ಅಲ್ಲಿ ಇರುತ್ತೆ. ಈ ಸೈಡ್ಗೆ ಇರುವಂತ ಓವರೀಸ್ ಅಲ್ಲಿ ಕಾಣುವಂತ ಒಂದು ಪ್ರಾಬ್ಲಮ್ ನಾವು ಏನಾದ್ರೂ ಸಿಸ್ಟ್ ಅದರಲ್ಲಿ ಬೆಳೆದಾಗ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಹಾರ್ಮೋನ್ಸ್ ಅಲ್ಲಿ ಏರುಪೇರಾದಾಗ, ಎಸ್ಪೆಷಲಿ ಫಸ್ಟ್ ಟೈಮ್ ಮೆಚ್ಯೂರ್ ಆದಾಗ, ಏನಾದ್ರೂ ಅವ್ರಿಗೆ ಕರೆಕ್ಟ್ ಪ್ರಮಾಣದಲ್ಲಿ ಅವ್ರ ಬಾಡಿದಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇಲ್ಲ, ಅದ್ರದ್ದು ಎಫೆಕ್ಟ್ ಏನಾಗುತ್ತೆ ಅಂದ್ರೆ ಅಂಡಾಶಯದಲ್ಲಿ ಉತ್ಪತ್ತಿ ಆಗೋವಂತ ಎಗ್ಸ್ ಮೇಲೆ ಅದ್ರದ್ದು ಎಫೆಕ್ಟ್ ಇರುತ್ತೆ. ಓವರೀಸ್ ಮೇನ್ ಫಂಕ್ಷನ್ ಏನಂದ್ರೆ ಎಗ್ಸ್ ಉತ್ಪತ್ತಿ ಮಾಡೋದು. ಪ್ರತಿ ತಿಂಗಳು ನಮ್ಗೆ ಎಗ್ಸ್ ಅನ್ನೋದು ಬೆಳೀತಾ ಹೋಗುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ನಮ್ಗೆ ಒಂದು ಎಗ್ ಮಾತ್ರನೇ ಚೆನ್ನಾಗಿ ಮೆಚ್ಯೂರ್ ಆಗಿ ಪೀರಿಯಡ್ ಆಗಿರೋ 14ನೇ ದಿವಸ ಅದು ರಿಲೀಸ್ ಆಗಿ ಆಚೆ ಬರುತ್ತೆ. ಮದುವೆ ಆಗಿರೋ ಲೇಡೀಸ್ಗೆ ಪ್ರೆಗ್ನೆಂಟ್ ಆಗೋದಿಕ್ಕೆ ಆ ಮೆಚ್ಯೂರ್ ಆಗಿರೋ ಎಗ್ ಅನ್ನೋದು ತುಂಬಾ ಮುಖ್ಯ. ಸೊ ಇನ್ ಕೇಸ್ ಅವ್ರಿಗೆ ಮದುವೆ ಆಗಿಲ್ಲ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಆ ಎಗ್ ಬಂದ್ಬಿಟ್ಟು ಆ ಗರ್ಭಕೋಶದಲ್ಲಿ ಇರೋಂತಹ ಒಂದು ಎಂಡೋಮೆಟ್ರಿಯಂ ಜೊತೆಗೆ ಆ ಮೊಟ್ಟೆ ಕೂಡ ನಮ್ಗೆ 1 ಮಂತ್ ಆದ್ಮೇಲೆ ಶೆಡ್ ಆಗೋದನ್ನ ನಾವು ಪೀರಿಯಡ್ಸ್ ಅಂತ ಹೇಳ್ಕೊತೀವಿ. ಸೊ ಏನಾಗುತ್ತೆ, ಹಾರ್ಮೋನ್ಸ್ ಅಲ್ಲಿ ಏರುಪೇರ್ ಆದಾಗ ಆ ಎಗ್ಸ್ ಅನ್ನೋದು ಸರಿಯಾಗಿ ಡೆವಲಪ್ ಆಗಲ್ಲ. ಅದರಿಂದ ಏನಾಗುತ್ತೆ, ಇಮ್ಮೆಚ್ಯೂರ್ಡ್ ಫಾಲಿಕಲ್ಸ್, ತಿಂಗಳ ಇಮ್ಮೆಚ್ಯೂರ್ಡ್ ಫಾಲಿಕಲ್ಸ್ ಬಂದ್ಬಿಟ್ಟು ಹಾಗೆ ಉಳ್ಕೊಂಡು ಆ ಓವರೀಸ್ ಅನ್ನೋದು ತುಂಬಾ ದಪ್ಪಾಗಿ ಹೆವಿಯಾಗಿ ಸಿಸ್ಟ್ ತರ ಫಾರ್ಮ್ ಆಗ್ತಾ ಇರುತ್ತೆ. ಇದನ್ನ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ಕೋಬಹುದು. ಸಾಮಾನ್ಯವಾಗಿ ಎಲ್ಲಾ ರೀತಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಲ್ಲಿ ಈ ಲಕ್ಷಣಗಳು ಕಾಣ್ತಾ ಇರುತ್ತೆ. ಅದನ್ನ ನಾವು ನೆಗ್ಲೆಕ್ಟ್ ಮಾಡಿದಾಗ್ಲೇನೆ ಫ್ಯೂಚರ್ ಅಲ್ಲಿ ಇನ್ಫರ್ಟಿಲಿಟಿ ಇಶ್ಯೂಸ್ ಅನ್ನೋದು ಬರ್ಬೋದು. ಅಂದ್ರೆ ಮಕ್ಕಳಾಗೋದಕ್ಕೆ ತೊಂದರೆ ಆಗ್ತಾ ಇದೆ. ಈಗ ಮಗು ಆಗ್ಬೇಕಂದ್ರೆ ಡೆಫಿನೆಟ್ಲಿ ನಮ್ಗೆ ಆರೋಗ್ಯವಾಗಿ ಇರುವಂತ ಮೊಟ್ಟೆ ಬೇಕು. ಬಟ್ ಆಲ್ರೆಡಿ ಅಂಡಕೋಶದಲ್ಲಿ ಸಿಸ್ಟ್ ಅನ್ನೋದು ತುಂಬಾ ಫಾರ್ಮ್ ಆಗಿ ಹೊಸ ಮೊಟ್ಟೆ ಬೆಳೆಯಕ್ಕೆ ಜಾಗ ಅನ್ನೋದು ಇರೋದಿಲ್ಲ. ಸೊ ಅಂತದ್ರಲ್ಲಿ ಅವ್ರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಕಾಡಬಹುದು. ಸೊ ದಟ್ ಇಸ್ ಅ ರೀಸನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ನಿಮ್ಗೆ ಏನೇನ್ ಲಕ್ಷಣಗಳು ಕಾಣ್ತಾ ಇದೆ ಅದನ್ನ ಖಂಡಿತವಾಗ್ಲೂ ನೀವು ಫಸ್ಟ್ ಸ್ಟೇಜಸ್ ಅಲ್ಲೇ, ಅದೇ ಮದ್ವೆಗಿಂತ ಮುಂಚೆನೆ ನೀವು ಅದನ್ನ ಕಂಡಿಡಿದು ಅದಕ್ಕೆ ಕರೆಕ್ಟ್ ಆಗಿ ಹೋಮಿಯೋಪತಿ ಚಿಕಿತ್ಸೆ ನಮ್ಮ ಹೋಮಿಯೋಪತಿನಲ್ಲಿ ನೀವು ತಗೊಂಡ್ರೆ ಡೆಫಿನೆಟ್ಲಿ ಥೈರಾಯ್ಡ್ ಆಗಿರ್ಬೋದು, ಇಲ್ಲ PCOD ಆಗಿರ್ಬೋದು, ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ನಾವು ಕಂಡುಕೊಳ್ಬಹುದು. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಮೇಡಮ್ ನಮಸ್ಕಾರ, ಶೋಭಾ ಅಂತ ಮಾತಾಡ್ತಾ ಇರೋದು. ಶೋಭಾ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹುಬ್ಳಿಯಿಂದ ಮಾತಾಡ್ತಾ ಇರೋದು ಮೇಡಮ್. ಓಕೆ, ಡಾಕ್ಟರ್ ಇದಾರೆ, ಮಾತಾಡಿ ಶೋಭಾ ಅವರೇ. ಹಲೋ ಹಲೋ, ಹೇಳಿ ಶೋಭಾ ಅವರೇ, ಏನ್ ಸಮಸ್ಯೆ ಇದೆ ನಿಮ್ಗೆ? ಮೇಡಮ್ ನಮಸ್ಕಾರ. ನನ್ನ ಮಗಳ ಹೆಸರು ಶ್ವೇತಾ ಅಂತ ಹೇಳಿ. ಹೇಳಿ ಹೇಳಿ. 15 ವರ್ಷ ವಯಸ್ಸು ಇವಾಗ. ತಿಂಗಳು ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗ್ತಾ ಇಲ್ಲ ಮೇಡಮ್. ಓಕೆ ಓಕೆನಾ, 1 ವರ್ಷ ಆಯ್ತು ಮೇಡಮ್ ಈ ರೀತಿ ಪ್ರಾಬ್ಲಮ್ ಆಗಿ. ಓಕೆ, ಅವ್ರಿಗೆ ಯಾವಾಗ ಫಸ್ಟ್ ಟೈಮ್ ಯಾವಾಗ ಆಯ್ತಮ್ಮ ಪೀರಿಯಡ್ಸ್? ಅವ್ರಿಗೆ ಯಾವ್ದೇ ವಯಸ್ಸಲ್ಲ ಆಯ್ತು ಮೇಡಮ್? ಅವಳು 12 ವರ್ಷಕ್ಕೇನೆ ಆದ್ಲವಳು. ಅಂದ್ರೆ 3 ವರ್ಷ, ಅಂದ್ರೆ ಅದರಲ್ಲಿ 2 ವರ್ಷ ಚೆನ್ನಾಗೇ ಇತ್ತು, ಬಟ್ 1 ವರ್ಷದಿಂದ ಅವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಶುರು ಆಗಿದೆನಾ? ಹೌದು ಮೇಡಮ್. ಓಕೆ. 1 ತಿಂಗಳು ಬಿಟ್ಟು 1 ತಿಂಗಳು, ಇಲ್ಲಾಂದ್ರೆ ಆಸ್ಪತ್ರೆಗೆ ದವಾಖಾನೆಗೆ ಹೋಗಿ ತೋರಿಸ್ಕೊಂಡ್ ಬಂದ್ರೆ ಚೆನ್ನಾಗ್ ಆ ತಿಂಗಳು ಗುಳಿಗೆ ಇರೋವರೆಗೂ ಕರೆಕ್ಟ್ ಆಗುತ್ತೆ. ಬಟ್ ಅದು ಯಾವಾಗ ಸ್ಟಾಪ್ ಮಾಡ್ತಾರಲ್ಲ ಅವಾಗ ಸಮಸ್ಯೆ ಅನ್ನೋದು ಮತ್ತೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆನಾ, ಅದು ಗುಳಿಗೆ ಬಿಟ್ಟಾಗ ಮಾತ್ರ. ಯಾಕಂದ್ರೆ ನಾನು ನಮ್ದಿಲ್ಲ ಹಳ್ಳಿ ಅಲ್ವಾ, ಅದು ಚೀಟಿ ಕೊಟ್ಟಿರ್ತಾರೆ, ಅದನ್ನ ತಗೊಂಡೋಗಿ ತೋರಿಸಿದಾಗ ಅದು ತಗೊಂಡೋಗಿದಾಗತ್ತೆ. ಅದು
ಬೇರೆ ನಮ್ ಪಕ್ಕದ ಮನೆಯವ್ರು ಹೇಳಿದ್ರು ಆತರ ಇದನ್ ಮಾಡಕ್ ಹೋಗ್ಬೇಡಿ, ಹೌದು, ಬೇರೆ correct ಕಡೆ ಅಮ್ಮ. ತೋರ್ಸಿ ಅಂದ್ರು ಮೇಡಮ್. ಯಾಕಂದ್ರೆ ನೋಡಿ, ಈಗ ನೀವು ನಾವು ಯಾರು ಅಂದ್ರೆ ಯಾರೇ ಆಗಿರ್ಲಿ ಇಂತ ಔಷಧಿ ತಗೊಂಡಾಗ ಪೀರಿಯಡ್ಸ್ ಬರೋದು ಅನ್ನೋದು ಕಾಮನ್ ಅಲ್ಲಮ್ಮ. ಸೊ ಬರೀ ಟ್ಯಾಬ್ಲೆಟ್ ತಗೊಂಡಾಗ ಅವ್ರಿಗೆ ಪೀರಿಯಡ್ಸ್ ಬರ್ತಾ ಇದೆ ಅಂತಂದ್ರೆ ಅವ್ರ ಬಾಡಿದಲ್ಲಿ ಏನೋ ಕೊರತೆ ಇದೆ ಅಂತಾನೆ ಅರ್ಥ ಅಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಆತರ ಯಾಕೆ ಆಗ್ತಾ ಇದೆ ಅನ್ನೋದು ಖಂಡಿತವಾಗ್ಲೂ ತಿಳ್ಕೊಬೇಕು. ಏನಾದ್ರೂ ಹಾರ್ಮೋನ್ಸ್ ಪ್ರಾಬ್ಲಮ್ ಇದೆನಾ, ಥೈರಾಯ್ಡ್ ಪ್ರಾಬ್ಲಮ್ ಏನಾದ್ರೂ ಬಂದಿದೆನಾ. ಥೈರಾಯ್ಡ್ ಅಂದ್ರೆ ಹೆದರೋ ಅವಶ್ಯಕತೆ ಏನಿಲ್ಲಮ್ಮ, ಯಾಕಂದ್ರೆ ನಿಮ್ಗೆ ನಮ್ಮ ಹೋಮಿಯೋಪತಿನಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಸಾಕಷ್ಟು ಜನ ಥೈರಾಯ್ಡ್ ಬಂದಿದೆ ಅಂತಂದ್ರೆ ಏನಪ್ಪಾ ನಮ್ಗೆ ಪರೀಕ್ಷೆ ಮಾಡ್ಬಿಟ್ರೆ ನಮ್ಗೆ ಥೈರಾಯ್ಡ್ ಏನಾದ್ರೂ ಗೊತ್ತಾಗ್ಬಿಡುತ್ತೋ ಅಂತ ಹೇಳೇ ಅರ್ಧ ಜನ ಟೆಸ್ಟ್ ಮಾಡಿಸೋದಿಲ್ಲ. ಈಗ ಥೈರಾಯ್ಡ್ ಅನ್ನೋದು ತುಂಬಾ ಸಿಂಪಲ್ ಪ್ರಾಬ್ಲಮ್. ಅದಕ್ಕೆ ನಮ್ಮ ಹೋಮಿಯೋಪತಿನಲ್ಲಿ ತುಂಬಾ ಒಳ್ಳೆ ಚಿಕಿತ್ಸೆ ಇದೆ. ಥೈರಾಯ್ಡ್ ಅಂತಾನೆ ಅಲ್ಲ, ಇಂಥ ಪೀರಿಯಡ್ಸ್ ಪ್ರಾಬ್ಲಮ್ಗೂ ಕೂಡ ತುಂಬಾ ಒಳ್ಳೆ ಚಿಕಿತ್ಸೆ ಇದೆ ಅಮ್ಮ. ನೀವೇನ್ ಮಾಡಿ ಅಂತಂದ್ರೆ ಹತ್ರದಲ್ಲಿರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ಒಂದ್ಸರಿ ಹೋಗಿ ಭೇಟಿ ಆಗಿ ಏನಾದ್ರೂ ಪರೀಕ್ಷೆಗಳ ಅವಶ್ಯಕತೆ ಇದ್ರೆ ಹೇಳ್ತಾರೆ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಚಿಕಿತ್ಸೆ ಕೂಡ ಶುರು ಮಾಡಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸಾಕಷ್ಟು ಜನ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಭೇಟಿ ಕೊಟ್ಟು ತಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಂಡು ಉತ್ತಮ ಆರೋಗ್ಯವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅವರು ಅವರ ಅಭಿಪ್ರಾಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ನೋಡೋಣ. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಇಲ್ಲಿ ಎವಿಕೆ ಕಾಲೇಜ್ ರೋಡ್ ಅಲ್ಲೇ ನಿಯರ್ ಬೈ ನಮ್ಮ ಮನೆ ಇರೋದು. ಇಲ್ಲಿ ನಮ್ಮ ಹೋಮಿಯೋಪತಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಥೈರಾಯ್ಡ್ ಪ್ರಾಬ್ಲಮ್ ಇದೆ ನನಗೆ. ಅದು ಆ ಪ್ರಾಬ್ಲಮ್ ಇಂದ ನಾನು ಇಲ್ಲಿ ಬಂದು ತೋರಿಸಿದೆ. ಬಿಫೋರ್ 2 years ಇಂದನೂ ನಾನು ಆರ್ತಿ ಸುಂದರೇಶ್ ಹತ್ರ ತೋರಿಸ್ತಾ ಇದ್ದೆ. ಅವರು ಹೋಮಿಯೋಪತಿ ಡಾಕ್ಟ್ರು. ಬಟ್ ಅಷ್ಟು ಇಂಪ್ರೂವ್ಮೆಂಟ್ ನನಗೆ ಕಾಣಿಸ್ಲಿಲ್ಲ. ಹಂಗಾಗಿ ಅಲ್ಲಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಹೋಮಿಯೋಪತಿಯಲ್ಲಿ. ನಂದು ರಿಜಿಸ್ಟರ್ಡ್ ನಂಬರ್ ಬಂದು NHDAT 29. ಇಲ್ಲಿ ಸಿಬ್ಬಂದಿ ವರ್ಗ ಎಲ್ಲ ಚೆನ್ನಾಗಿದೆ, ಸ್ಟಾಫ್ ತುಂಬಾ ಚೆನ್ನಾಗಿದೆ, ತುಂಬಾ ಕೋಆಪರೇಟ್ ಮಾಡ್ತಾರೆ. ಡಾಕ್ಟರ್ಸ್ ಕೂಡ ತುಂಬಾನೇ ಚೆನ್ನಾಗಿ ನಮ್ಮ ಕಷ್ಟಗಳನ್ನೆಲ್ಲ ಏನೇನು ಆಗ್ತಿದೆ ಪ್ರಾಬ್ಲಮ್ ಅದನ್ನೆಲ್ಲ ಡೀಟೇಲ್ ಆಗಿ ಕೇಳ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಹೇಳ್ತಾರೆ. ಒಳ್ಳೊಳ್ಳೆ ಟ್ಯಾಬ್ಲೆಟ್ ಕೊಡ್ತಾರೆ. ಅದರಿಂದ ನಂಗೆ ತುಂಬಾನೇ ಇಂಪ್ರೂವ್ಮೆಂಟ್ ಕಂಡಿದ್ದೀನಿ. ನಾನು ಅಲ್ಲಿಗೆ ಹೋಲಿಸ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಒಂದು 70 to 80% ಅಷ್ಟು ನಾನು ಈಗ ಒಳ್ಳೆ ಚೆನ್ನಾಗಾಗಿದೆ. ಥೈರಾಯ್ಡ್ ಕಂಟ್ರೋಲಿಗೆ ಬಂದಿದೆ. ಟ್ಯಾಬ್ಲೆಟ್ ಕೂಡ ಕಡಿಮೆ ಮಾಡಿದ್ದಾರೆ ಅವ್ರ ಡೋಸೇಜ್. ಮತ್ತೆ ಇಲ್ಲಿ ಡಾಕ್ಟರ್ಸ್ ಫಸ್ಟ್ ಪ್ರೀತಿ ಮೇಡಮ್ ನೋಡ್ತಿದ್ರು, ಅವರು ಈಗ ಬರ್ತಾ ಇಲ್ಲ. ಹಂಗಾಗಿ ಲಕ್ಷ್ಮಿ ಮೇಡಮ್ ನೋಡ್ತಾ ಇದಾರೆ. ತುಂಬಾನೇ ಚೆನ್ನಾಗಿ ನೋಡ್ತಾರೆ. ಡಾಕ್ಟರ್ ಕಂಡ್ರೆ ನನ್ಗೆ ತುಂಬಾ ಇಷ್ಟ. ಅವರೇ ಬೇಕು ಅಂತ ಹೇಳ್ಬಿಟ್ಟು ನಾನು ಬರ್ಸ್ಬಿಟ್ಟು ಆಮೇಲೆ ಬರ್ತೀನಿ, ಅವ್ರು ಯಾವಾಗ ಸಿಗ್ತಾರೋ ಅವಾಗ. ಹಂಗಾಗಿ ಅವ್ರ ಡಾಕ್ಟರ್ಸು ಇಷ್ಟ, ಇಲ್ಲಿ ಸ್ಟಾಫು ಇಷ್ಟ, ಹಾಸ್ಪಿಟಲ್ ಅಂತೂ ತುಂಬಾನೇ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿವನ್. ಥ್ಯಾಂಕ್ ಯು. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಪ್ರೀತಿಯ ನಮಸ್ಕಾರಗಳು. ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರಬಹುದು, ಬಂಜೆತನ ಆಗಿರ್ಬೋದು, ಉತ್ತಮ ಆರೋಗ್ಯ ಕೊಡುವಲ್ಲಿ ನಮ್ಮ ಹೋಮಿಯೋಪತಿ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲೂ ವಾಸಿ ಆಗದೆ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ ಯಾಕೆ, ನಿಮ್ಮೆಲ್ಲರ ಹೋಮಿಯೋಪತಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನೀವ್ ಹೇಳ್ತಾ ಇದ್ರಿ PCOD ಅಂದ್ರೆ ಹೆಣ್ಮಕ್ಳು ಇವಾಗ ಎದುರ್ಕೊಳ್ಳೋ ತರ ಆಗಿದೆ. ಯಾಕಂದ್ರೆ ಇನ್ಫರ್ಟಿಲಿಟಿ ಆಗಿರ್ಬೋದು ಅಥವಾ ಅಡಲ್ಟ್ ಆಕ್ನಿ ಆಗಿರ್ಬೋದು, ಇವೆಲ್ಲವೂ ಕೂಡ ಕಾಸ್ ಆಗ್ತಾ ಇರುತ್ತೆ. PCOD ಬರ್ದೇ ಇರೋ ತರ ನಾವ್ ಯಾವ ರೀತಿ ಅವಾಯ್ಡ್ ಮಾಡಬಹುದು, ಅಂದ್ರೆ ಯಾವ ತರ ಪ್ರಿಕಾಷನ್ಸ್ ನ ತಗೊಳ್ಬಹುದು? ಏನೇ ಕಾಯಿಲೆ ಆಗಿರ್ಲಿ ಅದು ನಮ್ಗೆ ರಿಲೇಟ್ ಆಗೋದು ನಮ್ಮ ಲೈಫ್ ಸ್ಟೈಲ್ ಇಂದಾನೆ. ಈಗಿನ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ ಆಗಿದೆ. ಒಂದ್ ಕಾಲದಲ್ಲಿ 10ನೇ ವರ್ಷ ಹುಡುಗಿನ ನೋಡಿದ್ರೆ ಕರೆಕ್ಟ್ ಆಗಿ ಅವರು ಅಷ್ಟು ಮೆಚ್ಯೂರಿಟಿ, ಅದು ಫಿಸಿಕಲ್ ಡೆವಲಪ್ಮೆಂಟ್ ಆಗಿರ್ಲಿ, ಇವನ್ ಮೆಂಟಲ್ ಡೆವಲಪ್ಮೆಂಟ್ ಆಗಿರ್ಲಿ, ಆ ಲೆವೆಲ್ಗೆ ಇರ್ತಾ ಇರ್ಲಿಲ್ಲ. ಬಟ್ ಈಗಿನ ಕಾಲದಲ್ಲಿ 10ನೇ ಕ್ಲಾಸ್ ಅಲ್ಲಿ ಇರುವಂತ ಡೆವಲಪ್ಮೆಂಟ್ ಈಗ ಮಕ್ಕಳಲ್ಲಿ 10ನೇ ವರ್ಷದಲ್ಲೇ ಇರ್ತಾ ಇದೆ. ಸೊ ಫಿಸಿಕಲ್ ಡೆವಲಪ್ಮೆಂಟ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾರ್ಮೋನ್ಸ್ ತುಂಬಾ ಬೇಗ ಪ್ರಿಕಾಷಿಯಸ್ ಆಗಿ ತುಂಬಾ ಬೇಗ ಮೆಚ್ಯೂರ್ ಆಗ್ತಾ ಇದ್ದಾರೆ. ಸೊ ನಾವು ತಗೊಳ್ತಾ ಇರುವಂತ ಆಹಾರ ವಿಧಾನ ಕೂಡ ತುಂಬಾ ಮುಖ್ಯ. ನಾವು ತಿಂತಾ ಇರೋಂಥ ವೆಜಿಟೇಬಲ್ಸ್ ಇವೆಲ್ಲ ಕೆಮಿಕಲ್ಸ್ ಇಂದ ಬಡಿಸ್ತಾ ಇದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಆಲ್ರೆಡಿ ನಾವು ಏನಾದ್ರೂ ಹೆಲ್ದಿ ಫುಡ್ ತಗೋಬೇಕಂದ್ರೂ ನಮ್ಗೆ ಸೇಫ್ ಅಲ್ಲ. ಅಂತದ್ರಲ್ಲಿ ನಾವು ಜಂಕ್ ಫುಡ್ ತುಂಬಾ ಜಾಸ್ತಿ ತಗೊಂಡ್ರೆ ಡೆಫಿನೆಟ್ಲಿ ಅದ್ರದ್ದು ಎಫೆಕ್ಟ್ ಹಾರ್ಮೋನ್ಸ್ ಮೇಲೆ ಇರುತ್ತೆ. ಸೊ ಈಗಿನ ಕಾಲದಲ್ಲಿ ಮಕ್ಕಳು ಈ ಫಾಸ್ಟ್ ಫುಡ್ ಗೆ ತುಂಬಾ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಜೊತೆಗೆ ಹೆಲ್ದಿ ಲೈಫ್ ಸ್ಟೈಲ್ ನ ಅಂದ್ರೆ ಫುಡ್ ಕೂಡ ಫ್ರೂಟ್ಸ್, ಯಾವುದೇ ತರ ಫ್ರೂಟ್ಸ್ ತಿನ್ನೋದಿಲ್ಲ. ಜೊತೆಗೆ ವೆಜಿಟೇಬಲ್ಸ್ ನಮ್ಗೆ ಕಂಪ್ಲೀಟ್ ಆಗಿ ಎಷ್ಟೊಂದು ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ, ವೆಜಿಟೇಬಲ್ಸ್ ತಿನ್ನೋದೇ ಇಲ್ಲ ಏನೇ ಮಾಡಿದ್ರು ಕೂಡ. ನಾನ್ ವೆಜ್ ಅಲ್ಲಿ ಕೂಡ ತುಂಬಾ ಜಾಸ್ತಿ ಫ್ರೈಡ್ ಐಟಮ್ಸ್ ಹೆಚ್ಚಾಗಿ ತಗೋತಾ ಇರ್ತಾರೆ. ಸೊ ನಾವು ಆಯಿಲಿ ಫುಡ್ ನಮ್ಮ ಬಾಡಿದಲ್ಲಿ ತುಂಬಾ ಜಾಸ್ತಿ ಚಿಕ್ಕ ವಯಸ್ಸಲ್ಲೇ ಡಂಪ್ ಮಾಡಿದಾಗ
ಅದರದ್ದು ಎಫೆಕ್ಟ್ ಖಂಡಿತವಾಗ್ಲೂ ಹಾರ್ಮೋನ್ಸ್ ಮೇಲೆ ಇದ್ದೇ ಇರುತ್ತೆ. ದಟ್ ಈಸ್ ದ ರೀಸನ್ ಟೀನೇಜರ್ಸ್ ಅಲ್ಲೇ ನಾವು PCOD ಪ್ರತಿ 3ನೇ ಹುಡುಗಿಗೆ PCOD ಸಮಸ್ಯೆ ಅನ್ನೋದು ನಾವು ನೋಡಬಹುದು. ಸೊ ಮೇನ್ಲಿ ನಾವು ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳೇಬೇಕು. ಆರೋಗ್ಯ ನೀವು ತಗೊಳ್ಳಿ, ಜಂಕ್ ಫುಡ್ ಅಪರೂಪಕ್ಕೆ ಒಂದ್ಸಲ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಬಿಕಾಸ್ ಯು ನೀಡ್ ಟು ಸ್ಯಾಟಿಸ್ಫೈ ಯೋರ್ ಟಂಗ್ ಆಲ್ಸೋ. ಸೊ ಹಾಗಾಗಿ ಅದನ್ನ ಮಾಡ್ಕೊಂಡು ಅದ್ರ ಜೊತೆಗೆ ಕರೆಕ್ಟ್ ಆಗಿ ನಿದ್ದೆ ಮಾಡೋದು, ನೈಟ್ ಅಲ್ಲಿ ತುಂಬಾ ಗ್ಯಾಜೆಟ್ಸ್ ನೋಡೋದು, ಇವೆಲ್ಲ ಸಮಸ್ಯೆಗಳಿದೆ. ಮಕ್ಕಳೆಲ್ಲ ಎಚ್ಚರಿಕೆ ಇದ್ದು ಆನ್ಲೈನ್ ಅಲ್ಲಿ ಕ್ಲಾಸಸ್ ಜೊತೆಗೆ ಅವರು ಆನ್ಲೈನ್ ಅಲ್ಲಿ ಮೊಬೈಲ್ ನೋಡೋದು ತುಂಬಾ ಹೆಚ್ಚಾಗಿದೆ. ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡೋದಿಲ್ಲ, ಬೆಳಿಗ್ಗೆ ಹೊತ್ತು ತುಂಬಾ ಬೇಗ ಎದ್ದೇಳೋದಿಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಕೊರತೆ, ಮನೇಲೆ ತುಂಬಾ ಹೊತ್ತು ಇರ್ತಾರೆ. ಇವೆಲ್ಲ ಕಾರಣಗಳು ಮೇನ್ಲಿ ಏನೇ ಅಂದ್ರೆ ಅವ್ರಿಗೆ ಅರ್ಲಿ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ PCOD ಸಮಸ್ಯೆಗೆ ದಾರಿಯಾಗಿದೆ. ಓಕೆ, ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಪ್ರದೀಪ್ ಅಂತ ಮೇಡಮ್ ಮಾತಾಡ್ತಿರೋದು. ಎಲ್ಲಿಂದ ಪ್ರದೀಪ್ ಅವರೇ? ನಾವು ಬೆಂಗಳೂರಿಂದ ಮಾತಾಡ್ತಿರೋದು ಮೇಡಮ್, ಮಲ್ಲೇಶ್ವರಂ ಇಂದಾನೆ ಮಾತಾಡ್ತಿದ್ದೀನಿ. ನಮ್ ಸಿಸ್ಟರ್ ಅವ್ರ ಬಗ್ಗೆ ಮಾತಾಡ್ಬೇಕಿತ್ತು. ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ, ಹೇಳಿ ಸರ್, ಏನ್ ಪ್ರಾಬ್ಲಮ್ ಇದೆ ನಿಮ್ ಸಿಸ್ಟರ್ಗೆ? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ನಮ್ ಸಿಸ್ಟರ್ ಅವ್ರಿಗೆ ಆಕ್ಚುಲಿ ನಾವು 2 years ಇಂದಾನು ಥೈರಾಯ್ಡ್ ಗೆ ತೋರಿಸ್ತೀವಿ ಬೇರೆ ಕಡೆ. ಓಕೆ. ಅವ್ಳು ಆಲ್ರೆಡಿ 13 mg or 14 mg ಸಮಥಿಂಗ್ ಯೂಸ್ ಮಾಡ್ತಿದ್ದಾಳೆ. ಬೇರೆ ಬೇರೆ ಕಡೆನೆಲ್ಲ ತೋರಿಸ್ತಿದೀವಿ, ಬಟ್ ಕಾಂಪ್ಲಿಕೇಶನ್ಸ್ ಕ್ಲಿಯರ್ ಆಗ್ತಿಲ್ಲ. ಅಂದ್ರೆ ತುಂಬಾ ಸ್ಟಿಚ್ ಮಾಡ್ಕೊಂತಾಳೆ, ಸಣ್ಣ ವಿಷಯದ್ದು ಕೂಡ ತುಂಬಾ ಜಾಸ್ತಿ ಯೋಚನೆ ಮಾಡ್ತಾಳೆ. ಸ್ವಲ್ಪ ನಾವು ಏನಾದ್ರೂ ಒಂದ್ ಮಾತು ಅಂದ್ರೂ ಕೂಡ ಅದನ್ನೇ ಜಾಸ್ತಿ ಯೋಚನೆ ಮಾಡ್ಕೊಂಡು ಕುತ್ಕೊಂತಾಳೆ. ಸುಮಾರು ಕಡೆ ತೋರಿಸ್ತಿದೀವಿ, ಬಟ್ ಈಗ ಡಾಕ್ಟರ್ ಚೆನ್ನಾಗಿ ತಿಳಿಸ್ತಿದ್ರು, ನಮ್ಗೆ ಬೆಸ್ಟ್ ಅನಿಸ್ತಿತ್ತು. ಅದಕ್ಕೆ ಒಂದ್ಸತಿ ನಾನು ಎಂಕ್ವೈರಿ ಮಾಡೋಣ ಅಂತ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ನಾರ್ಮಲ್ ಆಗಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಎಸ್ಪೆಷಲಿ ಲೇಡೀಸ್ ಅಲ್ಲಿ ಮೂಡ್ ಸ್ವಿಂಗ್ಸ್ ಅನ್ನೋದು ನಾವು ನೋಡ್ತಾ ಇರ್ತೀವಿ ಸರ್. ಸೊ ಅದನ್ನ ನೀವು ಖಂಡಿತವಾಗ್ಲೂ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಒಳಗಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ. ನೀವು ನಿಮ್ ತಂಗಿನ ಕೇಳಿದಾಗ ಖಂಡಿತವಾಗ್ಲೂ ಅವ್ರಿಗೆ ಇದು ಫೀಲ್ ಆಗುತ್ತೆ, ನಿಜವಾಗ್ಲೂ ನಾನು ಹಿಂಗ್ ಸಿಟ್ ಮಾಡ್ಕೊಂಡಿದ್ದೀನ, ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇರುತ್ತೆ ಹಿಂಗ್ ಮಾತಾಡಿದೀನ ಅನ್ನೋದು. ಇದು ಕಾಮನ್ ಆಗಿ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲಿ ಸ್ಪೆಷಲಿ ಲೇಡೀಸ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ಥೈರಾಯ್ಡ್ ಪ್ರಾಬ್ಲಮ್ಗೆ ನೀವು ಆಲ್ರೆಡಿ ಚಿಕಿತ್ಸೆ ಕೊಡಿಸ್ತಾ ಇದ್ದೀರಾ. ಸೊ ಅದು ಮಾತ್ರ ಸಾಕಾಗಲ್ಲ. ನಾನು ಆಲ್ರೆಡಿ ಹೇಳಿದ್ದೆ, ಸಿಂಥೆಟಿಕ್ ಹಾರ್ಮೋನ್ ನಮ್ಮ ನ್ಯಾಚುರಲ್ ಹಾರ್ಮೋನ್ ತರ ವರ್ಕ್ ಮಾಡೋದಿಲ್ಲ. ಬರೀ ರಕ್ತ ಪರೀಕ್ಷೆ ನಾರ್ಮಲ್ ಬಂದ್ರೆ ಸಾಕಾಗೋದಿಲ್ಲ. ಬಾಡಿದಲ್ಲಿ ಎಲ್ಲಾ ರೀತಿಯಂತ ಫಂಕ್ಷನಿಂಗ್ ಕರೆಕ್ಟ್ ಆಗಿರ್ಬೇಕು. ಎಸ್ಪೆಷಲಿ ಪೀರಿಯಡ್ಸ್ ಆಗಿರ್ಲಿ, ಇಲ್ಲ ಫ್ಯೂಚರ್ ಅಲ್ಲಿ ಅವ್ರಿಗೆ ಮದುವೆ ಮಾಡಿದಾಗ ಈ ಇನ್ಫರ್ಟಿಲಿಟಿ ಸಮಸ್ಯೆ ಬರಬಾರ್ದು ಅಂತ ಅಂದಾಗ ನೀವೊಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿ ಆಗಿ ಅವ್ರಿಗೆ ಯಾವ ತರ ಚಿಕಿತ್ಸೆ ಕೊಡಬೇಕು ಅನ್ನೋದು ಖಂಡಿತವಾಗ್ಲೂ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಅವ್ರಿಗೇನಾದ್ರೂ ಕೌನ್ಸಿಲಿಂಗ್ ಏನಾದ್ರೂ ಬೇಕಿದ್ರು ಕೂಡ ಖಂಡಿತ ನಮ್ಮ ಕಡೆಯಿಂದ ಸಹಾಯ ಸಿಗುತ್ತೆ. ನಿಮ್ಮ ಪ್ರಾಬ್ಲಮ್ಗೆ ನಮ್ಮ ಹೋಮಿಯೋಪತಿನಲ್ಲಿ ಖಂಡಿತವಾಗ್ಲೂ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಪ್ರದೀಪ್ ಅವರೇ, ಬಹಳ ಖುಷಿ ಆಯ್ತು ಸಿಸ್ಟರ್ ಬಗ್ಗೆ ಕೇಳೋದಕ್ಕೆ ನೀವು ಕಾಲ್ ಮಾಡಿದ್ರಿ. ಹಾಗೆ ಮಲ್ಲೇಶ್ವರಂನಲ್ಲಿ ಇರೋದ್ರಿಂದ ಮಲ್ಲೇಶ್ವರಂನಲ್ಲಿ ನಮ್ಮ ಹೋಮಿಯೋಪತಿ ಬ್ರಾಂಚ್ ಇದೆ, ನಿಮಗೆ ಬಹಳ ಹತ್ರ ಆಗುತ್ತೆ. ಖಂಡಿತವಾಗ್ಲೂ ಈ ಬ್ರಾಂಚ್ಗೆ ಭೇಟಿ ನೀಡಿ ನಿಮ್ಮ ಸಿಸ್ಟರ್ನ ಕರ್ಕೊಂಡು ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ, ನಿಮ್ಮ ಸಿಸ್ಟರ್ ಅವರ ಸಮಸ್ಯೆಗೆ ಪರಿಹಾರವನ್ನ ಪಡೆದುಕೊಳ್ಳಿ. ಡಾಕ್ಟರ್, ಇವಾಗ ಥೈರಾಯ್ಡ್ ಅಲ್ಲಿ ವೆರೈಟೀಸ್ ಆಫ್ ಥೈರಾಯ್ಡ್ ಬಗ್ಗೆ ನೀವು ಹೇಳಿದ್ರಿ, PCOD ಕೂಡ ಸ್ಟೇಜಸ್ ಇದೆಯಾ? PCOD ಸ್ಟೇಜಸ್ ಅಂದ್ರೆ ಇಟ್ ಇಸ್ ಮೇಜರ್ಲಿ ಅದ್ರಲ್ಲಿ ಸ್ಟೇಜಸ್ ಅಂತೂ ಪ್ರತ್ಯೇಕವಾಗಿ ಏನಿಲ್ಲ. ಯಾಕಂದ್ರೆ ಬೋತ್ ಓವರೀಸ್ ಅಲ್ಲಿ ಮೊಟ್ಟೆ ಮೇಲಿ ಸೈಜ್ ಆಫ್ ದ ಓವರೀಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ತುಂಬಾ ವರ್ಷಗಳಿಂದ ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ ಅಂದ್ರೆ ಅಸಿಸ್ಟ್ ಅನ್ನೋದು ತುಂಬಾ ಬೆಳೆದು ಬಿಟ್ಟು ಓವರೀಸ್ ನ ತುಂಬಾ ಹೆವಿ ಮಾಡುತ್ತೆ. ಅದರಲ್ಲಿ ಏನಾದ್ರೂ 3-4 ಮಂತ್ಸ್ ಆದ್ಮೇಲೆ, ಅಂದ್ರೆ 3-4 ಮಂತ್ಸ್ ಇಮ್ಮೆಚ್ಯೂರ್ ಎಗ್ಸ್ ಎಲ್ಲ ಸೇರ್ಕೊಂಡು ಅವ್ರಿಗೆ 5th ಮಂತ್ ಅಲ್ಲಿ ಹಾರ್ಮೋನ್ಸ್ ಎಲ್ಲ ಕರೆಕ್ಟ್ ಆಗಿ ಆಗಿರುತ್ತೆ. ಅವಾಗ ಓವ್ಯುಲೇಷನ್ ಪ್ರಾಸೆಸ್ ಚೆನ್ನಾಗಿ ಆಗಿರುತ್ತೆ, ಪೀರಿಯಡ್ಸ್ ಕೂಡ ಆಗಿರುತ್ತೆ. ಆ ಸಮಯದಲ್ಲಿ ಈ PCOD ವಿಪರೀತವಾಗಿ ಹೊಟ್ಟೆ ನೋವು ಅನ್ನೋದು ಪೀರಿಯಡ್ಸ್ ಟೈಮ್ ಅಲ್ಲಿ ಕೊಡಬಹುದು. ಸೊ ಇಂಥ ಲಕ್ಷಣಗಳು ಅಂದ್ರೆ ನಮಗೆ ಕಂಡು ಬಂದಾಗ, ಸ್ಕ್ಯಾನ್ ಮಾಡಿದಾಗ ಸೈಜ್ ಆಫ್ ದ ಓವರೀಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ಅದು ತುಂಬಾ ಜಾಸ್ತಿ ಆಗಿದೆನಾ. ಎಷ್ಟೊಂದ್ ಜನಕ್ಕೆ ಹಾರ್ಮೋನ್ ಪ್ರಾಬ್ಲಮ್ ಅನ್ನೋದು ತುಂಬಾ ಜಾಸ್ತಿ ಇದ್ದಾಗ ಒಂದೊಂದ್ಸತಿ ಇಯರ್ಲಿ ಒನ್ಸ್ ಮಾತ್ರನೇ ಪೀರಿಯಡ್ ಆಗ್ತಾರೆ. ಅಂದ್ರೆ ಮೆಚ್ಯೂರ್ ಆದಾಗ ಒಂದ್ಸತಿ ಕಾಣಿಸ್ಕೊಂಡಿರುವಂತ ಪೀರಿಯಡ್ಸ್ ಆಮೇಲೆ 6 months ಒನ್ಸ್ ಇಲ್ಲ 10 months ಒನ್ಸ್. ತುಂಬಾ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಈಗ ಮೆಚ್ಯೂರ್ ಆಗಿದೆಯಲ್ಲ, ಸ್ವಲ್ಪ ಟೈಮ್ ಹೋಗ್ಲಿ, ಟೈಮ್ ಕೊಟ್ರು ನಾಟ್ ಮೋರ್ ದನ್ 1 year, 1 ವರ್ಷಕ್ಕಿಂತ ಹೆಚ್ಚಾಗಿ ನಾವು ಟೈಮ್ ಕೊಟ್ಟಿದೀವಿ ಅಂತಂದ್ರೆ ಡೆಫಿನೆಟ್ಲಿ ಸಮಸ್ಯೆ ಕಾಂಪ್ಲಿಕೇಟ್ ಆಗಿದೆ ಅಂತ ಅರ್ಥ. ಅವಾಗ ಸರ್ಜರಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಡೆಫಿನೆಟ್ಲಿ ನಾವು ಓವರೀಸ್ ನ ರಿಮೂವ್ ಮಾಡಕ್ ಬರೋದಿಲ್ಲ. ಇಲ್ಲ ಅಂತಂದ್ರೆ ಓವರೀಸ್ ತುಂಬಾ ಮುಖ್ಯ. ಫ್ಯೂಚರ್ ಅಲ್ಲಿ ಒಂದು ಫೀಮೇಲ್ ಫರ್ಟೈಲ್ ಇರಬೇಕು ಅಂತಂದ್ರೆ ಅದು ಇರ್ಲೇಬೇಕು, ಪ್ಲಸ್ ಅದು ಕರೆಕ್ಟ್ ಆಗಿ ಫಂಕ್ಷನ್ ಆಗ್ಬೇಕು. ಆ ಫಂಕ್ಷನ್ ಅಲ್ಲಿ ಏನಾದ್ರೂ ಏರುಪೇರು ಆಯ್ತಂತಂದ್ರೆ ಅವ್ರಿಗೆ ಬಂಜೆತನ ಸಮಸ್ಯೆ ಅನ್ನೋದು ಫ್ಯೂಚರ್ ಅಲ್ಲಿ ಕಾಣಬಹುದು. PCOD ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಅಂಡ್ ಜೊತೆಗೆ ಇನ್ಫರ್ಟಿಲಿಟಿ ಬಗ್ಗೆ ಹೇಳ್ತಾ ಇದ್ರಿ. ಇನ್ಫರ್ಟಿಲಿಟಿ ಅಂದ್ರೆ ಒಂದು ಮಾನಸಿಕವಾಗಿ ಯಾವುದೇ ಹೆಣ್ಮಗುಗೆ ಅದು ಬೇಜಾರಾಗುವಂತ ಒಂದು ಸಂಗತಿ. ಮತ್ತೆ ಇನ್ನೊಂದು, ಇವಾಗ ಆ ಟ್ರೀಟ್ಮೆಂಟ್ ಬಹಳ ಎಕ್ಸ್ಪೆನ್ಸಿವ್ ಕೂಡ. ಅದಕ್ಕೆ ನಾವು ಪ್ರಿಕಾಷನ್ಸ್ ಆಗಿ ನಮ್ಮ ಹೆಲ್ತ್ ನ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಮುಂದಕ್ಕೆ ಒಳ್ಳೇದು ಕೂಡ ಆಗುತ್ತೆ. ಸೊ ಹೆಚ್ಚಿಗೆ ಹೆಣ್ಮಕ್ಳು ಅವ್ರ ತಾಯಿ ಕಾರ್ಯಕ್ರಮ ನೋಡ್ತಾ ಇದ್ರೆ ಅವ್ರು ಗಮನಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ಇನ್ಫರ್ಟಿಲಿಟಿ ಬಗ್ಗೆ ನಾನು
ನಾನು ಏನ್ ಹೇಳ್ತೇನೆ ಅಂದ್ರೆ ಇನ್ಫರ್ಟಿಲಿಟಿ ಬಂದಾಗ ಯಾವತ್ತೂ ಕೂಡ ಲೇಡಿಗೆ ಮಾತ್ರನೇ ಒಂದು ಫೋಕಸ್ ಇರುತ್ತೆ. ಅಂದ್ರೆ ಲೇಡೀಸ್ ಇಂದ ಅವ್ರಿಗೆ ಆಗ್ತಾ ಇಲ್ಲ ಮಗು, ಅವ್ರಿಗೆ ನಿಲ್ತಾ ಇಲ್ಲ. ಅಫ್ಕೋರ್ಸ್ PCOD ಥೈರಾಯ್ಡ್ ಅಂತ ಪ್ರಾಬ್ಲಮ್ ಇದ್ದಾಗ ಬಂಜತನ ಇರುತ್ತೆ, ಹಾಗಂತ ಹೇಳಿ ಅದರಿಂದಾನೇ ಕಾರಣ ಅಂತ ಅಲ್ಲ. ಪುರುಷರಲ್ಲಿ ಸಮೇತನೂ ವೀರ್ಯಾಣು ಸಮಸ್ಯೆ ಇದ್ದಾಗ, ಅವರಲ್ಲಿ ವೀರ್ಯಾಣು ಅಂಶ ಏನಾದ್ರೂ ಕೊರತೆ ಇದ್ದಾಗ್ಲೂ ಕೂಡ ನಾವು ಬಂಜತನ ಸಮಸ್ಯೆ ಅನ್ನೋದು ನೋಡ್ತೇವೆ. ಸೊ ಇಂತ ಲೇಡೀಸ್ ಅಲ್ಲಿ ಇರುವಂತ ಒಂದು ಇನ್ಫರ್ಟಿಲಿಟಿ ಸಮಸ್ಯೆ, ದಟ್ ಇಸ್ ಅ ರೀಸನ್ ಪೀರಿಯಡ್ಸ್ ಅವ್ರಿಗೆ ಫಸ್ಟ್ ಟೈಮ್ ಸ್ಟಾರ್ಟ್ ಆದಾಗ ನೀವು ಮದುವೆ ಮಾಡೋ ತನಕ ಅವ್ರು ವೇಟ್ ಮಾಡಬಾರ್ದು. ಇಲ್ಲ ಅಂತಂದ್ರೆ ಅದು ಆಲ್ರೆಡಿ ಅವ್ರಿಗೆ ಪೀರಿಯಡ್ ಸ್ಟಾರ್ಟ್ ಆಗಿರೋದು ಒಂದು 13-14 ಇಯರ್ಸ್ ಅಲ್ಲಿ ಪೀರಿಯಡ್ ಸ್ಟಾರ್ಟ್ ಆಗಿರುತ್ತೆ, ಮದುವೆ 20 ವರ್ಷದಲ್ಲಿ 20 ಮೇಲೆ ಆಗಿರುತ್ತೆ. ಸೊ ಆ 10 ಇಯರ್ಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗುತ್ತೆ ಅದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಸೊ ಆವಾಗ ಅವರು ಪೋಸ್ಟ್ ಮ್ಯಾರೇಜಸ್ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಅವ್ರಿಗೆ ಸಮಸ್ಯೆ ಅನ್ನೋದು ಸಾಲ್ವ್ ಆಗೋದಿಲ್ಲ. ಸೊ ದಟ್ ಈಸ್ ಅ ರೀಸನ್ ಕಾಂಪ್ಲಿಕೇಟ್ ಅನ್ನೋದು ನಾವೇ ಮಾಡ್ಕೋತೀವಿ. ಯಾಕಂದ್ರೆ ನಮಗೆ ಈ ಒಂದು ಲಕ್ಷಣಗಳು ನಮ್ಗೆ ಕಾಣಿಸ್ಕೊಳ್ತಾ ಇದ್ದಾಗ ಟೈಮ್ಲಿ ಸ್ಕ್ಯಾನ್ ಮಾಡ್ಕೊಬಿಡ್ಬೇಕು. ಅವ್ರಿಗೆ ಪೀರಿಯಡ್ಸ್ ಆಗ್ತಾ ಇಲ್ಲ, ಇಲ್ಲ ಅಲ್ಲಲ್ಲಿ ಅನ್ವಾಂಟೆಡ್ ಹೇರ್ ಬರ್ತಾ ಇದೆ, ಇಲ್ಲ ಅವ್ರಿಗೆ ಪಿಂಪಲ್ಸ್ ವಿಪರೀತವಾಗಿ. ಸೊ ಪಿಂಪಲ್ಸ್ ಬಂದಾಗ ಏನ್ ಮಾಡ್ತಾರೆ ಅಂತಂದ್ರೆ ಬರೀ ಪಿಂಪಲ್ಸ್ ಮಾತ್ರನೇ ತೋರಿಸ್ತಾ ಇರ್ತಾರೆ. ಡಾಕ್ಟರ್ ಅದು ಕಾಣಿಸ್ಕೊಳ್ತಾ ಇದೆ, ಕಾಲೇಜ್ಗೆ ಹೋಗಕ್ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಅದು ಅಂತ ಹೇಳಿ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಸಿ ಅನ್ವಾಂಟೆಡ್ ಹೇರ್ ಇಸ್ ಆಲ್ಸೋ ಅ ಪ್ರಾಬ್ಲಮ್, ಅದು ಎಕ್ಸ್ಟರ್ನಲ್ ಅಪಿಯರೆನ್ಸ್. ಬಟ್ ಅದು ಯಾಕೆ ಬರ್ತಾ ಇದೆ? ನಿಮ್ಮ ಬಾಡಿದಲ್ಲಿ ಹಾರ್ಮೋನ್ಸ್ ಸ್ವಲ್ಪ ಇಂಬ್ಯಾಲೆನ್ಸ್ ಇರೋ ಕಾರಣಕ್ಕೆ ಅದು ಬರ್ತಾ ಇದೆ ಅಂತ ಅನ್ನೋದು ಪೇರೆಂಟ್ಸ್ ತಿಳ್ಕೋಬೇಕು. ಅದ್ ನಂತರ ಬೇಕಾಗಿರುವಂತ ರಕ್ತ ಪರೀಕ್ಷೆಗಳು ಅನ್ನೋದು ಮಾಡಿಸಿ ಅದರಲ್ಲಿ ಇರುವಂತ ಏರುಪೇರು, ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋಂಥ ಪ್ರಾಬ್ಲಮ್ ಇದೆ. ಈಗ ಇನ್ಸುಲಿನ್ ಸಾಕಷ್ಟು ಜನ ಡಯಾಬಿಟೀಸ್ ಅಲ್ಲಿ ಕೇಳ್ಕೊಂಡೇ ಇರ್ತಾರೆ. ಡಯಾಬಿಟೀಸ್ ಪೇಷಂಟ್ಸ್ಗೆ ಇನ್ಸುಲಿನ್ ಅನ್ನೋದು ಕಡಿಮೆ ಆಗಿರುತ್ತೆ. ಬಟ್ ನಾರ್ಮಲ್ ಆಗಿ ಗರ್ಲ್ಸ್ ಅಲ್ಲಿ ಇನ್ಸುಲಿನ್ ಪ್ರಮಾಣ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಆಸ್ ಐ ಸೆಡ್ ಲೈಫ್ ಸ್ಟೈಲ್ ಮೇನ್ ಕಾರಣ, ಮಾನಸಿಕ ಒತ್ತಡ, ಆಹಾರ ಕ್ರಮೇಣ ಏನೇ ಆಗಿರ್ಬೋದು. ಅದರಿಂದ ಏನಾಗುತ್ತೆ ಇನ್ಸುಲಿನ್ ಲೆವೆಲ್ಸ್ ತುಂಬಾ ಹೆಚ್ಚಾಗಿ ಅದ್ರದ್ದು ಎಫೆಕ್ಟ್ ಡೈರೆಕ್ಟ್ ಆಗಿ ಓವರೀಸ್ ಮೇಲೆ ಬೀಳ್ತಾ ಹೋಗುತ್ತೆ. ಅದೇನಾದ್ರೂ ಅವ್ರು ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಫ್ಯೂಚರ್ ಅಲ್ಲಿ ಡಯಾಬಿಟೀಸ್ ಕೂಡ ಬರೋ ಚಾನ್ಸಸ್ ಇದೆ. ಸೊ ದಟ್ ಈಸ್ ಅ ಮೇನ್ ರೀಸನ್ ಇನ್ಸುಲಿನ್ ಲೆವೆಲ್ ನ ಕಡಿಮೆ ಮಾಡಿಕೊಂಡು ತಗೊಳ್ತಾ ಇರೋಂತ ಅಂದ್ರೆ ಚಿಕಿತ್ಸೆದಲ್ಲಿ ಆಹಾರ ಕ್ರಮೇಣ ಕೂಡ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಅಂದ್ರೆ ಸಿಹಿ ಐಟಮ್ಸ್ ಎಲ್ಲ ಕಡಿಮೆ ಮಾಡಿಕೊಂಡು ರೈಸ್ ಐಟಮ್ಸ್, ಮೇನ್ಲಿ ಸೌತ್ ಅಲ್ಲಿ ಇದೊಂದು ಪ್ರಾಬ್ಲಮ್. ಯಾಕಂದ್ರೆ ತುಂಬಾ ಹೆಚ್ಚಾಗಿ ರೈಸ್ ಫುಡ್ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಸ್ವೀಟ್ ತಿನ್ನೋ ಪ್ರತಿಯೊಬ್ಬರಿಗೆ ಶುಗರ್ ಬರುತ್ತಂತ ಏನಿಲ್ಲ, ಬಟ್ ಫ್ಯಾಮಿಲಿ ಹಿಸ್ಟ್ರಿದಲ್ಲಿ ಇಂಥ ಡಯಾಬಿಟಿಸ್ ಸಮಸ್ಯೆ ಇದ್ದಾಗ ಇನ್ಸುಲಿನ್ ಲೆವೆಲ್ಸ್ ನಾವು ಮಾನಿಟರ್ ಮಾಡ್ಕೋಬೇಕು. ಕಡಿಮೆ ಆದ್ರೂ ನಮ್ಗೆ ಸಮಸ್ಯೆ, ಅದು ಜಾಸ್ತಿ ಆದ್ರೆ ಎಸ್ಪೆಷಲಿ ಲೇಡೀಸ್ಗೂ ಅದು ಸಮಸ್ಯೆ ಅಂತಾನೆ ಹೇಳ್ಕೋಬಹುದು. ಓಕೆ, ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಶೇಖರ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಚಿಕ್ಕಬಳ್ಳಾಪುರಿಂದ. ಓಕೆ, ಮಾತಾಡಿ ಚಂದ್ರಶೇಖರ್ ಅವರೇ ಡಾಕ್ಟರ್ ಹತ್ರ. ಹಲೋ ಹಲೋ, ಹೇಳಿ ಸರ್, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಆಕ್ಚುಲಿ ನಂಗೆ ಥೈರಾಯ್ಡ್ ಅಂತ ಹೇಳಿದ್ದಾರೆ ಡಾಕ್ಟರ್ಸ್. ತುಂಬಾ ವರ್ಷಗಳಿಂದ ಇದೆ. ಈಗ ನನಗೆ 53 ಏಜ್ ಇದೆ. ಅದು 3.5 ಅಂತ ಹೇಳ್ತಿದ್ದಾರೆ. ಬಟ್ ಅದು ಥೈರಾಯ್ಡ್ ಟ್ರೀಟ್ಮೆಂಟ್ ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ ಮೇಡಮ್. ಅದು ಯಾವ ತರ ಅಂತ ಗೊತ್ತಾಗಿಲ್ಲ. ಯಾಕಂದ್ರೆ ನಾರ್ಮಲ್ ಇರುತ್ತಲ್ಲ 3.5 ಅನ್ನೋ ರಿಪೋರ್ಟ್. ಅಂದ್ರೆ ನೀವು ಯಾವ್ದೇ ತರ ಟ್ಯಾಬ್ಲೆಟ್ ತಗೋತಾ ಇಲ್ವಾ? ತಗೊಂತಿದೀನಿ ಮೇಡಮ್. ಎಷ್ಟು ತಗೋತಾ ಇದೀರಾ ಸರ್? ಡೈಲಿ 1 ಟೈಮ್ ತಗೊಂತಿದೀನಿ. ಅದೇ ಟ್ಯಾಬ್ಲೆಟ್ ಡೋಸೇಜ್ ಏನಿದೆ? ಒಂದೇ ಟ್ಯಾಬ್ಲೆಟ್? ಒಂದೇ ಟ್ಯಾಬ್ಲೆಟ್ ತಗೊಂಡಿದ್ದೀನಿ. 25 mg ತಗೊಂತಿದ್ದೀನಿ. 75 mg. ನೀವು 75 mg ತಗೊಳ್ಳೋದ್ರಿಂದ ನಿಮ್ಮ TSH ಅನ್ನೋದು 3.5 ಬಂದಿದೆನಾ? ಹೌದು ಹೌದು. ಹಾ, ಈಗ ನಿಮ್ಗೆ ಏನಂತಂದ್ರೆ ಸರ್, ನೀವು ಆ 75 mg ತಗೊಳ್ಳೋದ್ರಿಂದ ನಾರ್ಮಲ್ ಬಂದಿದೆ. ಇನ್ ಕೇಸ್ ನೀವು ತಗೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಆ TSH ಅನ್ನೋದು ನಿಮ್ಮ ಲೆವೆಲ್ಸ್ ಏನಿದೆ ಅದು ಕ್ರಾಸ್ ಆಗ್ಬಿಡುತ್ತೆ. ಹಾಗಂತ ಹೇಳಿ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತಾನೆ ಹೇಳ್ಕೋಬಹುದು. ಬಟ್ ನಿಮ್ಗೆ ಬೇಕಾಗಿರೋದು ಪರ್ಮನೆಂಟ್ ಸೊಲ್ಯೂಷನ್. ಅಂದ್ರೆ ನಾನು ಯಾವುದೇ ತರ ಮೆಡಿಸಿನ್ಸ್ ತಗೋಬಾರ್ದು, ಅದ್ ತಗೊಂಡಿಲ್ಲ ಅಂದ್ರೂ ಕೂಡ ನನ್ನ ಥೈರಾಯ್ಡ್ ಲೆವೆಲ್ಸ್ ನಾರ್ಮಲ್ ಆಗಿ ಬರ್ಬೇಕಂತ ನಿಮ್ಮ ಆಸೆ ಇದೆ. ಖಂಡಿತವಾಗ್ಲೂ ನಿಮ್ಗೆ ಈ ತರ ಒಂದು ರಿಸಲ್ಟ್ಸ್ ನಿಮ್ಗೆ ನಮ್ಮ ಹೋಮಿಯೋಪತಿನಲ್ಲಿ ಸಿಗುತ್ತೆ. ಯಾಕಂದ್ರೆ ಆಲ್ರೆಡಿ 75 mg ಹಾರ್ಮೋನ್ ಟ್ಯಾಬ್ಲೆಟ್ ನಿಮ್ ಬಾಡಿದಲ್ಲಿ ಕೊರತೆ ಇದೆ. ಅದನ್ನ ನೀವು ಹೊರಗಡೆಯಿಂದ ತಗೊಳ್ತಾ ಇರೋ ಕಾರಣದಿಂದಾನೇ ಲೆವೆಲ್ಸ್ ನಾರ್ಮಲ್ ಇದೆ. ಸೊ ನಿಮ್ಮ ಬಾಡಿದಲ್ಲಿ ಆ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಆಗ್ತಾ ನಿಮ್ಮ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ನೀವು ತಗೊಳ್ತಾ ಇದೀರಲ್ಲ ಆಚೆಯಿಂದ, ಅದು 75 ಇಂದ 50 ಮಾಡ್ತೀವಿ, 50 ಇಂದ 25. ಈ ರೀತಿ ನಾವು ಕ್ರಮೇಣವಾಗಿ ಕಡಿಮೆ ಮಾಡಿಕೊಂಡು ಒಂದ್ ಸಮಯದಲ್ಲಿ ಅದನ್ನ ನಿಲ್ಲಿಸ್ಬಿಟ್ಟು ಹೋಮಿಯೋಪತಿ ಮಾತ್ರನೇ ಸ್ವಲ್ಪ ದಿವಸ ಹೋಗುತ್ತೆ. ಆಫ್ಟರ್ ಸಮ್ ಟೈಮ್ ಆ ಹೋಮಿಯೋಪತಿ ಚಿಕಿತ್ಸೆ ಕೂಡ ನೀವು ನಿಲ್ಲಿಸಬಹುದು. ಆವಾಗ ನಿಮ್ಮ ಲೆವೆಲ್ಸ್ ನಾರ್ಮಲ್ ಬಂದಿದೆ ಅಂತ ಅರ್ಥ, ನಿಮ್ಗೆ ಥೈರಾಯ್ಡ್ ಇಲ್ಲ ಅಂತ. ಸೊ ಡೆಫಿನೆಟ್ಲಿ ನೀವು ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ. ಥೈರಾಯ್ಡ್ ಸಮಸ್ಯೆಯಿಂದ ಕೂಡ ನೀವು ಕ್ಯೂರ್ ಮಾಡ್ಕೋಬಹುದು.
ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಪಿಸಿಒಡಿ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತನಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಥೈರಾಯ್ಡ್ ಬಗ್ಗೆ ಕೂಡ ಮಾತನಾಡ್ತಿದ್ವಿ. ಥೈರಾಯ್ಡ್ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳಿ. ಡೆಫಿನೆಟ್ಲಿ ಥೈರಾಯ್ಡ್ ಕಾಂಪ್ಲಿಕೇಶನ್ಸ್ ಅನ್ನೋದು ಮೇಜರ್ ಕಾಂಪ್ಲಿಕೇಶನ್ಸ್ ಕೂಡ ನಾವು ನೋಡಬಹುದು. ಯಾಕಂದ್ರೆ ಟ್ಯಾಬ್ಲೆಟ್ಸ್ ಬ್ಲೈಂಡ್ ಆಗಿ ತಗೋತಾ ಇರ್ತಾರೆ, ಎಷ್ಟೊಂದ್ ಜನ ಟೆಸ್ಟ್ ಮಾಡೋದಿಲ್ಲ. ಅದಕ್ಕೊಂದು ಪದ್ಧತಿ ಇರುತ್ತೆ. ಈಗ ನಾವು ಟ್ಯಾಬ್ಲೆಟ್ ತಗೋತಾ ಇದೀವಿ ಅಂತಂದ್ರೆ ಲೈಫ್ ಟೈಮ್ ತಗೋಬೇಕಂತ ಮೆಂಟಲಿ ಫಿಕ್ಸ್ ಆಗಿರ್ತಾರೆ. ಬಟ್ ಡೆಫಿನೆಟ್ಲಿ ಇಂಥ ಸಮಸ್ಯೆಗೆ ಲೈಫ್ ಟೈಮ್ ಚಿಕಿತ್ಸೆ ಅನ್ನೋದು ನಿಮ್ಗೆ ಬೇಕಾಗಿರಲ್ಲ. ನೀವು ಆಲ್ರೆಡಿ ಥೈರಾಯ್ಡ್ ಮಾತ್ರೆ ಶುರು ಮಾಡಿದ್ರೂ ಕೂಡ ಹೋಮಿಯೋಪತಿ ಚಿಕಿತ್ಸೆ ವಿಧಾನದಿಂದ, ಈಗ ಹೋಮಿಯೋಪತಿನಲ್ಲಿ ನೀವು ಚಿಕಿತ್ಸೆ ಪಡ್ಕೊಂಡಾಗ ನೀವು ತಗೊಳ್ತಾ ಇರೋ ಥೈರಾಯ್ಡ್ ಟ್ಯಾಬ್ಲೆಟ್ ಜೊತೆಗೇನೆ ನೀವು ಚಿಕಿತ್ಸೆ ಕೂಡ ತಗೋಬೇಕು. ಕ್ರಮೇಣವಾಗಿ ನಿಮ್ಮ ಥೈರಾಯ್ಡ್ ಲೆವೆಲ್ಸ್ ಯಾವ ತರ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನೀವು 25 mcg ತಗೊಂಡಿರ್ತೀರಾ, ಹೋಗ್ತಾ ಹೋಗ್ತಾ ಇನ್ನು ಒಂದು 3 ತಿಂಗಳಾದ್ಮೇಲೆ ಮತ್ತೆ ಪರೀಕ್ಷೆ ಮಾಡಿಸಿದಾಗ ಜಾಸ್ತಿ ಆಗಿದೆ ಅಂತ ಹೇಳಿ ನಿಮ್ಮ ಡೋಸೇಜ್ ನ 50 ಮಾಡಿರ್ತಾರೆ. ಇನ್ನು ಸ್ವಲ್ಪ ದಿವಸ ಆದ್ಮೇಲೆ 75, 100 ಈ ರೀತಿ ನಮ್ಮ ಡೋಸೇಜ್ ಯಾವ ತರ ಅವ್ರದ್ದು ಇನ್ಕ್ರೀಸ್ ಆಗಿರುತ್ತೆ. ನಮ್ಮ ಹೋಮಿಯೋಪತಿನಲ್ಲಿ ಕೊಡುವಂತ ಚಿಕಿತ್ಸೆ ವಿಧಾನದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಆ ಗ್ರಂಥಿನ ಸ್ಟಿಮ್ಯುಲೇಟ್ ಮಾಡಿದಾಗ ಆ ಹಾರ್ಮೋನ್ಸ್ ಅನ್ನೋದು ನ್ಯಾಚುರಲ್ ಆಗಿ ನಿಮ್ಮ ದೇಹದಲ್ಲೇ ರಿಲೀಸ್ ಆಗಕ್ ಶುರು ಆದಾಗ ಹೊರಗಡೆಯಿಂದ ತಗೊಳ್ತಾ ಇರುವಂತ ಒಂದು ಟ್ಯಾಬ್ಲೆಟ್ ಪ್ರಮಾಣ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಅವಾಗ 100 ಇಂದ ನೀವು 75 ಬರ್ತೀರಾ, 70 ಇಂದ 50 ಬರ್ತೀರಾ. ಈ ರೀತಿ ನಾವು ಒಂದಾದ ಒಂದು ಟೈಮ್ ಅಲ್ಲಿ ಇಂಗ್ಲಿಷ್ ಮೆಡಿಸಿನ್ಸ್ ನ ನಾವು ಸ್ಟಾಪ್ ಮಾಡಿ ಹೋಮಿಯೋಪತಿ ಚಿಕಿತ್ಸೆ ಮಾತ್ರನೇ ಕಂಟಿನ್ಯೂ ಮಾಡಬಹುದು. ನಾವು ಟೈಮ್ ಟು ಟೈಮ್ ಪರೀಕ್ಷೆ ಮಾಡಿಸಿಲ್ಲ, ಇಲ್ಲ ನಮ್ ಲೆವೆಲ್ಸ್ ಎಷ್ಟಿದೆ ಅಂತ ತಿಳ್ಕೊಂಡಿದ್ರೇನೆ ನಾವು ಹೇಗ್ ಬೇಕಂದ್ರೆ ಹಾಗೆ ಟ್ಯಾಬ್ಲೆಟ್ಸ್ ತಗೊಂಡಿದ್ದಾಗ ಏನಾಗುತ್ತೆ, ಗ್ರಂಥಿ ಅನ್ನೋದು ಊದ್ಕೊಂಡಿರುತ್ತೆ. ಆ ಊದ್ಕೊಂಡಾಗ ಆ ಗ್ರಂಥಿ ಇನ್ ಫ್ಯೂಚರ್ ಅಲ್ಲಿ ಕ್ಯಾನ್ಸರ್ಗೂ ಕೂಡ ತಿರ್ಕೊಳ್ಳೋ ಒಂದು ಚಾನ್ಸಸ್ ಇದೆ. ದಟ್ ಈಸ್ ಅ ರೀಸನ್ ಥೈರಾಯ್ಡ್ ಪ್ರಾಬ್ಲಮ್ ನ ನೆಗ್ಲೆಕ್ಟ್ ಮಾಡಬಾರ್ದು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ರಕ್ತದಲ್ಲಿ ಏರುಪೇರು ಆಗ್ತಿರುವಂತ ಹಾರ್ಮೋನ್ ನಿಮ್ಗೆ ಕಾಂಪ್ಲಿಕೇಟ್ ಆಗಿ ಕ್ಯಾನ್ಸರ್ ಕೂಡ ಆಗ್ಬಹುದು. ದಟ್ ಇಸ್ ರೀಸನ್ ಅದನ್ನ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಬಾರ್ದು. ಥೈರಾಯ್ಡ್ ಸಮಸ್ಯೆನ ಸಂಪೂರ್ಣವಾಗಿ ಗುಣ ಆಗುವಂತ ಚಾನ್ಸಸ್ ನಿಮ್ಗೆ ನಮ್ಮ ಹೋಮಿಯೋಪತಿನಲ್ಲಿ ಇದೆ ಅಂತಾನೆ ನಾವು ಹೇಳ್ಕೋಬಹುದು. ಡಾಕ್ಟರ್, ಅವಾಗ್ಲೇ ಮಾತಾಡ್ಬೇಕಂದ್ರೆ ಥೈರಾಯ್ಡ್ಗೆ ಯಾವ ತರ ಡಯಟ್ ಇಟ್ಕೊಳ್ಬೇಕು, ಲೈಫ್ ಸ್ಟೈಲ್ ಇಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಆದ್ರೆ ವಿಶೇಷವಾಗಿ ಥೈರಾಯ್ಡ್ಗೆ ಏನಾದ್ರೂ ಡಯಟ್ ನಾವು ಮಾಡ್ಬೇಕಾಗತ್ತಾ? ಡೆಫಿನೆಟ್ಲಿ ಕೆಲವೊಂದು ಫುಡ್ ಅನ್ನೋದು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಬಿಕಾಸ್ ನಮಗ್ ಗೊತ್ತಿದೆ ಆಲ್ರೆಡಿ ನಾವು ತಿಂತಾ ಇರುವಂತ ಆಹಾರದಿಂದಾನೇ ಹಾರ್ಮೋನ್ಸ್ ಏರುಪೇರಾಗಿದೆ. ಪ್ರತ್ಯೇಕವಾಗಿ ಥೈರಾಯ್ಡ್ಗೆ ನಾವು ಬಂದಾಗ ಅದು ಹೂಕೋಸು, ಎಲೆಕೋಸು, ಇದರಲ್ಲಿ ಏನಂದ್ರೆ, ಮತ್ತೆ ಈಗ ಬ್ರೋಕ್ಲಿ ಅನ್ನೋದು ಕೂಡ ತುಂಬಾ ಕಾಮನ್ ಡೈಟ್ ಆಗ್ಬಿಟ್ಟಿದೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಗಾಯ್ಟ್ರೋಜನ್ಸ್ ಅಂತ ಕೆಲವೊಂದು ಅಂಶಗಳಿರುತ್ತೆ. ಸೊ ಆಲ್ರೆಡಿ ಥೈರಾಯ್ಡ್ ಇರೋರು ಈ ಸೋಯಾ ಆಗಿರಬಹುದು, ಹೂಕೋಸು, ಎಲೆಕೋಸು, ಬ್ರೋಕ್ಲಿ ಅಂತ ಫುಡ್ ಕನ್ಸ್ಯೂಮ್ ಮಾಡಿದಾಗ ನಾವ್ ಎಷ್ಟೇ ಚಿಕಿತ್ಸೆ ತಗೊಂಡ್ರು ಈ ಫುಡ್ ಇಂದ ಆ ಥೈರಾಯ್ಡ್ ಕಣಗಳು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದರಿಂದ ಥೈರಾಯ್ಡ್ ಗ್ರಂಥಿ ಅನ್ನೋದು ಊದ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಅದು ಗಾಯ್ಟರ್ ಗೆ ತಿರ್ಕೊಳ್ತಾ ಇರುತ್ತೆ. ಸೊ ದಟ್ ಇಸ್ ದ ಮೇನ್ ರೀಸನ್ ನೀವು ಚಿಕಿತ್ಸೆ ಜೊತೆಗೆ ಥೈರಾಯ್ಡ್ ಪೇಷಂಟ್ಸ್ ಇಂತ ಒಂದು ಫುಡ್ ನ ಅವಾಯ್ಡ್ ಮಾಡ್ಕೋಬೇಕು. ಆಲ್ರೆಡಿ ಥೈರಾಯ್ಡ್ ಪೇಷಂಟ್ಸ್ ಅಲ್ಲಿ ತೂಕ ಜಾಸ್ತಿ ಇರುತ್ತೆ, ಮೂಳೆದಲ್ಲಿ ಸ್ಟ್ರೆಂತ್ ತುಂಬಾ ಕಡಿಮೆ ಇರುತ್ತೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರುತ್ತೆ, ವೈಟಮಿನ್ ಡೆಫಿಷಿಯನ್ಸಿ ಇರುತ್ತೆ. ಅಂತದ್ರಲ್ಲಿ ನಾವು ಇನ್ನೂ ಫ್ಯಾಟ್ ಫುಡ್ ನ ಜಾಸ್ತಿ ತಗೊಂಡಾಗ ಬಾಡಿದಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಹೆಚ್ಚಾಗುತ್ತೆ. ನಮಗೆ ಗೊತ್ತಿದೆ ಒಬೆಸಿಟಿಯಿಂದ ತುಂಬಾ ಕಾಂಪ್ಲಿಕೇಶನ್ಸ್ ಇಡೀ ಬಾಡಿದಲ್ಲಿ ನಾವು ಎಲ್ಲಾ ರೀತಿಯಂತ ಕಾಂಪ್ಲಿಕೇಶನ್ಸ್ ಒಬೆಸಿಟಿಯಲ್ಲಿ ನೋಡಬಹುದು. ದಟ್ ಇಸ್ ದ ಮೇನ್ ರೀಸನ್. ಆಯಿಲಿ ಫುಡ್ ಆಗಿರಬಹುದು, ಜಂಕ್ ಫುಡ್ ಆಗಿರಬಹುದು, ವಾಟರ್ ಕನ್ಸಂಪ್ಷನ್ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಸೊ ಇಂಥ ಒಂದು ಥೈರಾಯ್ಡ್ ಸಮಸ್ಯೆಗೆ ಚಿಕಿತ್ಸೆ ಜೊತೆಗೆ ಈ ಒಂದು ಲೈಫ್ ಸ್ಟೈಲ್ ನ ಖಂಡಿತವಾಗ್ಲೂ ಫಾಲೋ ಮಾಡ್ಕೋಬೇಕಾಗಿರುತ್ತೆ. ಯೂಶಲಿ ಥೈರಾಯ್ಡ್ ಮತ್ತೆ ಪಿಸಿಒಡಿ ಬಹಳಷ್ಟು ವರ್ಷಗಳು ನಮ್ಮೊಟ್ಟಿಗಿರುತ್ತೆ ಅಂತ ಭಾವಿಸಿರ್ತಾರೆ. ಇದು ಎಷ್ಟು ವರ್ಷಗಳು ಸರ್ವೇ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಜೊತೆ ಇರಬಹುದು, ಮತ್ತೆ ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಶಾಶ್ವತವಾದಂತ ಪರಿಹಾರ ಸಿಗುತ್ತಾ? ಮೇನ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಒಂದು ಕಾಯಿಲೆ ಜೊತೆಗೆ ಒಂದು ಪೇಷಂಟ್ ಬಳಲ್ತಾ ಇದ್ದಾಗ ಅದು ಅವ್ರಿಗೆ ಅಭ್ಯಾಸ ಆಗ್ಬಿಡುತ್ತೆ. ಈಗ ಗ್ಯಾಸ್ಟ್ರಿಕ್ ತಗೊಳ್ಳಿ, ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಪ್ರಾಬ್ಲಮ್. ಬಟ್ ಎಷ್ಟೊಂದ್ ಜನ ಡಾಕ್ಟರ್ ಗ್ಯಾಸ್ಟ್ರಿಕ್ ನಮ್ಗೆ ನಾರ್ಮಲ್ ಆಗಿ ಇರುತ್ತೆ, ಇದು ತಿಂದ್ರೆ ಬರುತ್ತೆ, ಅದು ತಿಂದ್ರೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅಂಡ್ ಅದ್ರ ಜೊತೆಗೆ ಅವ್ರಿಗೆ ಅಭ್ಯಾಸ ಆಗಿರುತ್ತೆ, ಅದೊಂದು ಪಾರ್ಟ್ ಲೈಫ್ ಅಲ್ಲಿ ಒಂದು ಪಾರ್ಟ್ ಆಗಿರುತ್ತೆ. ಅದೇ ತರ ಥೈರಾಯ್ಡ್ ಪಿಸಿಒಡಿ ಕೂಡ ಡಾಕ್ಟರ್ ನಮ್ಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರೋದಿಲ್ಲ, ಬಟ್ ಒಂದು 2-3 ತಿಂಗಳಿಗೆ ಖಂಡಿತವಾಗ್ಲೂ ಬರುತ್ತೆ, ಸೊ ನಂದು ರೆಗ್ಯುಲರ್ ಆಗಿ ಇದೆ ಅಂತ ಅನ್ಕೋತಾ ಇರ್ತಾರೆ. ದಟ್ಸ್ ಡೆಫಿನೆಟ್ಲಿ ರಾಂಗ್. ಕಾಯಿಲೆ ನಮಗ್ ಅಭ್ಯಾಸ ಆಗಿದೆ, ನಾವು ಅದ್ರ ಜೊತೆಗೆ ಲೈಫ್ ಜೀವನ ಮಾಡ್ತಾ ಇದೀವಿ, ಹಾಗಂತ ಹೇಳಿ ಇದು ನಾರ್ಮಲ್ ಅಲ್ಲ. ಡೆಫಿನೆಟ್ಲಿ ಇಟ್ ಈಸ್ ಎ ಪ್ರಾಬ್ಲಮ್. ಸೊ ಈ 2-3 ಮಂತ್ಸ್ಗೆ ಒಂದ್ಸತಿ ಪೀರಿಯಡ್ಸ್ ಬರ್ತಾ ಇದೆ ಅಂತಂದ್ರೆ ಅದು ಫ್ಯೂಚರ್ ಅಲ್ಲಿ ಅದೇ ತರ ಇರುತ್ತೆ ಅಂತ ಏನಿಲ್ಲ. ಇಟ್ ಕ್ಯಾನ್ ಗೆಟ್ ಕಾಂಪ್ಲಿಕೇಟೆಡ್. ಯಾವುದೇ ಕಾಯಿಲೆ ಆಗಿರ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅದು ಮೈಲ್ಡ್ ಆಗೇ ಇರುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡಿದಾಗ್ನೇ ಅದು ಕಾಂಪ್ಲಿಕೇಟ್ ಆಗ್ತಾ ಇರುತ್ತೆ. ಸೊ ಈ ಥೈರಾಯ್ಡ್ ಆಗಿರಬಹುದು, ಇಲ್ಲ ಪಿಸಿಒಡಿ ಆಗಿರಬಹುದು, ಅದು ಫ್ಯೂಚರ್ ಅಲ್ಲಿ
ನಿಮ್ಗೆ ಈ ಮೇನ್ಲಿ ಈ ಪ್ರಾಬ್ಲಮ್ಸ್ ಅಲ್ಲಿ ಕ್ಯಾನ್ಸರೇ ಮೇನ್ ಕಾಂಪ್ಲಿಕೇಶನ್. PCOD ಕೂಡ ಫ್ಯೂಚರ್ ಅಲ್ಲಿ ನಿಮ್ಗೆ ಓವೇರಿಯನ್ ಕ್ಯಾನ್ಸರ್ಗೆ ತಿರ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಅಂತದ್ರಲ್ಲಿ ನಮ್ಗೆ ಅದು ಫಸ್ಟ್ ಸ್ಟೇಜ್ ಅಲ್ಲೇ ಆವಾಗ ಅನ್ಕೊಳ್ಳೋದ್ಕಿಂತ ಅದು ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಕಾಣಿಸ್ಕೊಂಡಾಗ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಪಡ್ಕೋಬೇಕಂತ ಅನ್ಕೊಂಡಾಗ ಅಂತವ್ರು ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಗೆ ಭೇಟಿ ಆಗ್ಬಹುದು. ಅದು ಯಾವುದೇ ಸ್ಟೇಜ್ ಆಗಿರ್ಲಿ, ಡೆಫಿನೆಟ್ಲಿ ನಾವು ಅವ್ರಿಗೆ ಕರೆಕ್ಟ್ ಗೈಡೆನ್ಸ್ ಕೊಡ್ತೀವಿ. ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ ತಗೋತಾ ಇದ್ದೀರಾ ಅಂತಂದ್ರೆ ಅದನ್ನ ಸಡನ್ ಆಗಿ ಸ್ಟಾಪ್ ಮಾಡಿಸೋದು ಬೇಡ, ಕ್ರಮೇಣವಾಗಿ ಅದನ್ನ ನಿಲ್ಸ್ಬಿಟ್ಟು ಹೋಮಿಯೋಪತಿಯಿಂದಾನೇ ಅವ್ರಿಗೆ ಈ ಒಂದು ಪ್ರಾಬ್ಲಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ಟೋಟಲ್ ಆಗಿ ಹಾರ್ಮೋನ್ಸ್ ನಾವು ಕರೆಕ್ಟ್ ಮಾಡಿದಾಗ ನಿಮ್ಮ PCOD ಸಮಸ್ಯೆ ಆಗಿರಬಹುದು ಇಲ್ಲ ಥೈರಾಯ್ಡ್ ಸಮಸ್ಯೆ ಆಗಿರಬಹುದು, ಎರಡೂ ಕೂಡ ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತಾನೆ ಹೇಳ್ಕೋಬಹುದು. ಓಕೆ ಡಾಕ್ಟರ್. ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಅದು ಅಸ್ತಮಾ ಆಗಿರ್ಬೋದು, PCOD, ಥೈರಾಯ್ಡ್, ಹಾಗೆ ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ನಿಮ್ಮ ಕಾಯಿಲೆಗೆ ಶಾಶ್ವತ ಪರಿಹಾರವನ್ನು ನೀವು ಪಡ್ಕೊಳ್ಬೇಕು ಅಂತ ನೀವು ಭಾವಿಸಿದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಮ್ಮ ಹೋಮಿಯೋಪತಿ ನಂಬರ್ಸ್ಗೆ ತಾವು ಕಾಲ್ ಮಾಡಬಹುದು. ಡಾಕ್ಟರ್ಸ್ ಒಟ್ಟಿಗೆ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ಡಾಕ್ಟರ್ಸ್ ನ ಮೀಟ್ ಮಾಡಿ ಶಾಶ್ವತ ಪರಿಹಾರವನ್ನ ತಾವು ಕಂಡುಕೊಳ್ಬಹುದು. ಡಾಕ್ಟರ್, ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನ ಥೈರಾಯ್ಡ್ ಮತ್ತು PCOD ಬಗ್ಗೆ ತಿಳಿಸ್ಕೊಡ್ರಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಸ್ವಪ್ನ ಅಲಿ, ನಮ್ಮ ಹೋಮಿಯೋಪತಿ ವತಿಯಿಂದ. ಸೊ ಇವತ್ತು ನಾವು ವೆರಿಕೋಸ್ ವೇನ್ ಅನ್ನೋ ವಿಷಯದ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಮನುಷ್ಯನಿಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಹೃದಯದಿಂದ ಶುದ್ಧೀಕರಣವಾಗಿರುವಂತಹ ಬ್ಲಡ್ ಅನ್ನೋದು ಮೇಲ್ಭಾಗದಿಂದ ಕೆಳಗಡೆ ಭಾಗಕ್ಕೆ ಹೋಗುವಂತದ್ದು, ಮತ್ತೆ ಅಶುದ್ಧ ರಕ್ತ ಅನ್ನೋದು ಕೆಳಗಡೆ ಭಾಗದಿಂದ ಹೃದಯಕ್ಕೆ ಸರ್ಕ್ಯುಲೇಟ್ ಆಗುವಂತದ್ದು. ಇದು ಪ್ರತಿಯೊಂದು ಮನುಷ್ಯನಲ್ಲಿ ಆಗ್ತಾ ಇರುವಂತಹ ಒಂದು ನಾರ್ಮಲ್ ಮೆಕ್ಯಾನಿಸಮ್ ಅಂತ ನಾವು ಹೇಳ್ತಾ ಬರಬಹುದು. ಬಟ್ ಯಾವ ಒಂದು ಕಂಡೀಷನ್ ಅಲ್ಲಿ ಪ್ಯೂರ್ ಬ್ಲಡ್ ಅಂತ ಹೇಳ್ತೀವಿ, ಶುದ್ಧಿ ಆಗಿರುವಂತ ಬ್ಲಡ್ ಏನಿರುತ್ತೆ, ಹಾರ್ಟ್ ಇಂದ ಕೆಳಗಡೆ ಭಾಗಕ್ಕೆ ನಾರ್ಮಲ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಬಟ್ ಕೆಳಗಡೆ ಭಾಗದಿಂದ ಹೃದಯಕ್ಕೆ ಕರೆಕ್ಟ್ ಆಗಿ ಫ್ಲೋ ಆಗದೇನೆ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ಬಿಟ್ಟು ಕಾಲನಿನೇ ಕೂತ್ಕೊಂಡು ಬ್ಲಾಕ್ ಆಗ್ತಾ ಹೋಗುತ್ತೆ. ಆ ಒಂದು ಕೆಟ್ಟ ರಕ್ತದ ಕ್ಲಾಟ್ಸ್ ಗೆ ನಾವು ವೆರಿಕೋಸ್ ವೇನ್ ಅಂತ ಹೇಳ್ತೀವಿ. ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಜಾಸ್ತಿ ನಿಂತ್ಕೊಂಡ್ ಮಾಡುವಂತ ಕೆಲಸ ಯಾರು ಮಾಡ್ತಾರೆ ಅಂತವರಲ್ಲಿ ಕಾಣ್ತಾ ಇದೀವಿ. ಎರಡನೇದು, ದೈಹಿಕವಾಗಿ ತೂಕ ಯಾರಿಗೆ ಜಾಸ್ತಿ ಆಗಿರುತ್ತೆ ಅಂದ್ರೆ ಒಬೆಸಿಟಿ ಅಂತ ಹೇಳ್ತೀವಿ. ಈ ಬೊಜ್ಜುತನ ಸಮಸ್ಯೆದಿಂದನೂ ಕೂಡ ವೆರಿಕೋಸ್ ವೇನ್ ಬೇಗನೆ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಹೀಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ವೆರಿಕೋಸ್ ವೇನ್ ಗೆ ಸರ್ಜರಿ ಇಲ್ದೇನೆ ನ್ಯಾಚುರಲ್ ಆಗಿರುವಂತ ಮೆಡಿಸಿನ್ಸ್ ನ ಮುಖಾಂತರ ಅಂದ್ರೆ ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ನ ಮುಖಾಂತರ ರಕ್ತನಾಳಗಳ ಚಲನೆ ಹೆಚ್ಚಿಸೋದಕ್ಕೆ, ಎರಡನೇದಾಗಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗೋದಕ್ಕೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನಾವು ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಕೇಸ್ ಅನಲೈಸ್ ಮಾಡಿಬಿಟ್ಟು ಸುಮಾರು ತರದ ಮೆಡಿಸಿನ್ಸ್ ಇರುತ್ತೆ ನಮ್ಮ ಹತ್ರ, ಅದನ್ನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮುಖಾಂತರ ನಾವು ಐಡೆಂಟಿಫೈ ಮಾಡ್ತಾ ಇರ್ತೀವಿ. ಮುಖ್ಯವಾಗಿ ಹೆಮಮ್ಯಾಲಿಸ್ ಅಂತ ಹೇಳ್ಬಹುದು, ವೈಪರ ಅಂತ ಹೇಳ್ಬಹುದು, ಈ ತರ ಹಲವಾರು ಮೆಡಿಸಿನ್ಸ್ ಇಂದ ನಾವಿಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಶಾಶ್ವತ ಪರಿಹಾರ ಕೊಡಬಹುದು. ಹೀಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಒಂದು ಸಲ ನೀವು ಭೇಟಿ ಮಾಡಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನ ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನ ನಡೆಸುವಲ್ಲಿ ನಮ್ಮ ಹೋಮಿಯೋಪತಿ ಯಶಸ್ವಿಯಾಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಪ್ರೀತಿಯ ನಮಸ್ಕಾರಗಳು. ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರಬಹುದು, ಬಂಜೆತನ ಆಗಿರ್ಬೋದು, ಉತ್ತಮ ಆರೋಗ್ಯ ಕೊಡುವಲ್ಲಿ ನಮ್ಮ ಹೋಮಿಯೋಪತಿ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲೂ ವಾಸಿ ಆಗದೆ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ ಯಾಕೆ, ನಮ್ಮ ನಿಮ್ಮೆಲ್ಲರ ಹೋಮಿಯೋಪತಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಈ ವೆರಿಕೋಸ್ ವೇನ್ಸ್